ವಾಸುದೇವಾಯ. ಓಂ ನಮೋ ಭಗವತೆ 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 ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದಿರಿಯೇ. ತಥೋ ಜಯಮುದಿರೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಹೇ ಉತ್ತಮ ಶ್ಲೋಕೆ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಭಕ್ತಿರ್ಭವತಿ ನೈಷ್ಟಿಕಿ ಮುಖಾಂ ಕರೋತಿ ವಾಚಾಲಾಂ ಮುಖಾಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಯತ್ಕೃಪಾತಂ ಶ್ರೀಗುರುಂ ದೀನತಾರಿಣಂ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಪರಮಾನಂದ ಚೈತನ್ಯ ಈಶ್ವರ. ಶ್ರೀ ಚೈತನ್ಯ ಈಶ್ವರ. ಸೊ ಭಗವದ್ಗೀತಾ ಯಥಾರೂಪ 3ನೇ ಅಧ್ಯಾಯ 11ನೇ ಶ್ಲೋಕ ಇದೆಯಾ? ಬುಕ್ಸ್ ಎಲ್ಲ ಇದೆ. ದೇವಾನ್ ಭಾವ್ಯತಾನೇನ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವ್ಯಂತಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಂ ಅವಪ್ಸ್ಯತ. ಶ್ರೇಯಃ ಪರಮವಾಪ್ಸ್ಯತ. ದೇವಾನ್ ಭಾವಯತೇನ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಸ್ತನಃ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಂ ಶ್ರೇಯ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ. ದೇವಾನ್ ಭಾವಯತಾನೇನ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಶ್ರೇಯ ಪರಮವಾಪ್ಸ್ಯತ. ದೇವಾನ್ ದೇವಾನ್ ದೇವತೆಗಳನ್ನು ದೇವತೆಗಳನ್ನು ಭಾವಯತ ತೃಪ್ತಿಗೊಳಿಸುವ ತೃಪ್ತಿಗೊಳಿಸುವ ಅನೇನ ಈ ಯಜ್ಞದಿಂದ ತೇ ತೇ ಆ ದೇವಃ ದೇವತೆಗಳು ಭಾವಂತು ಸಂತೋಷಪಡಿಸುವರು. ನಿಮ್ಮನ್ನು ಪರಸ್ಪರಂ ಪರಸ್ಪರ ಭಾವಯಂತೇನ ಒಬ್ಬರು ಮತ್ತೊಬ್ಬರನ್ನು ಸಂತೋಷಪಡಿಸಿ ಸಂತೋಷಪಡಿಸಿ ಶ್ರೇಯಃ ಶ್ರೇಯಸ್ಸನ್ನು ಪರಂ ಉತ್ಕೃಷ್ಟವಾದ ಅವಾಪ್ಸ್ಯತ ಹೊಂದುವಿರಿ. ಭಕ್ತಿವೇದಾಂತ ಪ್ರಭುಪಾದ ಕೀ ಭಾವ ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕೀ ಜೈ. ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ಭಾವಾರ್ಥ. ದೇವತೆಗಳು ಐಹಿಕ ವ್ಯಾಪಾರಗಳ ಆಡಳಿತಗಳನ್ನು ನಿರ್ವಹಿಸಲು ಅಧಿಕಾರವನ್ನು ಪಡೆದವರು. ಪ್ರತಿಯೊಬ್ಬ ಜೀವಿಯ ದೇಹ ಮತ್ತು ಆತ್ಮಗಳ ಪೋಷಣೆಗಾಗಿ ವಾಯು, ಬೆಳಕು, ನೀರು ಮತ್ತಿತರ ಎಲ್ಲ ವರಗಳನ್ನು ಒದಗಿಸುವ ಹೊಣೆಯನ್ನು ದೇವತೆಗಳಿಗೆ ವಹಿಸಿದೆ. ಅವರು ದೇವೋತ್ತಮ ಪರಮಪುರುಷನ ಶರೀರದ ವಿವಿಧ ಭಾಗಗಳಾಗಿ ಅಸಂಖ್ಯ ಸಹಾಯಕಾರಿಯಾಗಿದ್ದಾರೆ. ಅವರ ಸಂತೋಷ ಮತ್ತು ಅಸಂತೋಷಗಳು ಮನುಷ್ಯನ ಯಜ್ಞಗಳನ್ನು ನಡೆಸುವುದನ್ನೇ ಅವಲಂಬಿಸಿವೆ. ಕೆಲವು ಯಜ್ಞಗಳ ಉದ್ದೇಶ ನಿರ್ದಿಷ್ಟ ದೇವತೆಗಳನ್ನು ಪ್ರಸನ್ನಗೊಳಿಸುವುದು. ಆದರೆ ಎಲ್ಲ ಯಜ್ಞಗಳಲ್ಲಿ ಮುಖ್ಯ ಮುಖ್ಯ ಭೋಕ್ತಾರ ಎಂದು ವಿಷ್ಣುವಿನಲ್ಲಿ ಭುಕ್ತಾರ ಎಂದು ವಿಷ್ಣುವಿನನ್ನು ಪೂಜಿಸಲಾಗುತ್ತದೆ. ಭಗವದ್ಗೀತೆಯಲ್ಲಿ ಎಲ್ಲಾ ಬಗೆಗಳ ಯಜ್ಞಗಳ ಮುಖ್ಯ ಭುಕ್ತಾರನು ಶ್ರೀಕೃಷ್ಣ ಎಂದು ಹೇಳಿದೆ. ಇಲ್ವೇ ಅದು ಭೋಕ್ತಾರ? ನೀವು ಹೂ ಅಂತೀರಾ? ಭೋಕ್ತ ಅಂದ್ರೆ ಎಂಜಾಯರ್ ಅಂತ ಅರ್ಥ. ಭೋಕ್ತಾರಾಮ್ ಅಂದ್ರೆ ಎಂಜಾಯರ್, ಅನುಭವಿಸೋರು ಅವರೇ ಅಂತ ಅರ್ಥ. ಭೋಕ್ತ ಅಂತ ಹೆಸರು. ಸಂಸ್ಕೃತದಲ್ಲಿ ಭೋಕ್ತ ಅಂದ್ರೆ ಎಂಜಾಯರ್ ಅಂತ ಅರ್ಥ. ಭೋಕ್ತಾರಂ ಯಜ್ಞ ತಪಸ್ಸಂ
ಆದುದರಿಂದ ಯಜ್ಞಪತಿಯ ಕಟ್ಟಕಡೆಯ ಸಂತೃಪ್ತಿಯೇ ಎಲ್ಲ ಯಜ್ಞಗಳ ಮುಖ್ಯ ಗುರಿ. ಈ ಯಜ್ಞಗಳನ್ನು ಪರಿಪೂರ್ಣ ರೀತಿಯಲ್ಲಿ ನಡೆಸಿದಾಗ ಸಹಜವಾಗಿ ಬೇರೆ ಬೇರೆ ವಿಭಾಗಗಳನ್ನು ವಹಿಸಿಕೊಂಡಿರುವ ದೇವತೆಗಳು ಸಂತುಷ್ಟರಾಗುತ್ತಾರೆ ಮತ್ತು ನೈಸರ್ಗಿಕ ಉತ್ಪನ್ನಗಳನ್ನು ಒದಗಿಸುವುದರಲ್ಲಿ ಅಭಾವಕ್ಕೆಡೆ ಇರುವುದಿಲ್ಲ. ಏನದು? ಅಭಾವಕ್ಕೆಡೆ ಇರುವುದಿಲ್ಲ. ಸ್ಕೇರ್ಸಿಟಿ ತೊಂದರೆ ಇರೋದಿಲ್ಲ. ನೋ ಸ್ಕೇರ್ಸಿಟಿ. ಅದಕ್ಕೇನದು? ಅಭಾವನ. ಅಭಾವಕ್ಕೆಡೆ. ಅಭಾವಕ್ಕೆ ಕೆಡೆ. ಜಾಗ ಇಲ್ಲ. ಅಭಾವಕ್ಕೆಡೆ. ಕೇಗೆ ಕಾವತ್ ಕೊಟ್ಟವರು. ಅಭಾವ ಪ್ಲಸ್ ಕಡೆ. ಅಭಾವ ಕಡೆಗೆ ಇರುವುದಿಲ್ಲ. ಓಕೆ. ಯಜ್ಞಗಳನ್ನು ನಡೆಸುವುದರಿಂದ ಹಲವು ಉಪಪ್ರಯೋಜನಗಳುಂಟು. ಅದು ಅದೇ ಕಡೆಗೆ ಭವಬಂಧನಗಳಿಂದ ಮುಕ್ತಿಗೆ ಕರೆದೊಯ್ಯುತ್ತದೆ. ಯಜ್ಞಗಳನ್ನು ನಡೆಸುವುದರಿಂದ ಎಲ್ಲ ಕರ್ಮಗಳು ಪರಿಶುದ್ಧವಾಗುತ್ತದೆ. ವೇದಗಳಲ್ಲಿ ಹೇಳಿರುವಂತೆ ಆಹಾರ ಶುದ್ಧೋ ಸತ್ವ ಶುದ್ಧಿ, ಸತ್ವಂ ಶುದ್ಧೋ ಧ್ರುವಂ ಸ್ಮೃತಿ ಲಂಭೆ ಸರ್ವ ಗ್ರಂಥೀನಾಂ ವಿಪ್ರಮೋಕ್ಷ. ಯಜ್ಞಾಚರಣೆಯಿಂದಾಗಿ ಮನುಷ್ಯನ ಆಹಾರವು ಪವಿತ್ರವಾಗುತ್ತದೆ. ಪವಿತ್ರವಾದ ಆಹಾರವನ್ನು ಸೇವಿಸಿದ ಮನುಷ್ಯನ ಬದುಕೆ ಪವಿತ್ರವಾಗುತ್ತದೆ. ಬದುಕು ಪವಿತ್ರವಾದಾಗ ಸ್ಮೃತಿಯಲ್ಲಿ ಸೂಕ್ಷ್ಮ ಅಂಗಾಂಶಗಳು ಪವಿತ್ರವಾದ ಆಹಾರ ಸೇವಿಸುವ ಮನುಷ್ಯನು ಬದುಕೆ ಪವಿತ್ರವಾಗುತ್ತದೆ. ಬದುಕು ಪವಿತ್ರವಾದಾಗ ಸ್ಮೃತಿಯಲ್ಲಿ ಸೂಕ್ಷ್ಮ ಅಂಗಾಂಶಗಳು ಪವಿತ್ರವಾಗುತ್ತದೆ. ಸ್ಮೃತಿಯು ಪವಿತ್ರವಾದಾಗ ಮನುಷ್ಯನು ಮೋಕ್ಷ ಮಾರ್ಗವನ್ನು ಕುರಿತು ಚಿಂತಿಸಬಹುದು. ಇವೆಲ್ಲವೂ ಸೇರಿ ಕೃಷ್ಣ ಪ್ರಜ್ಞೆಗೆ ಒಯ್ಯುತ್ತದೆ. ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾದುದು ಕೃಷ್ಣ ಪ್ರಜ್ಞೆ. 12 ಇಷ್ಟಾನ್ ಭೋಗಾನ್ ಹಿವೋ ದೇವಾ ಅಶ್ಯಂತೆ ಯಜ್ಞಭಾವಿತಃ ತೈರ್ದತ್ತಾನ್ ಅಪ್ರದಾಯಾರಿಭ್ಯೋ ಯೋ ಭುಂಕ್ತೆ ಸ್ತೆನ ಏವ ಸಹ. ಇಷ್ಟಾನ್ ಭೋಗಾನಿವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ತೆನ ಏವ ಸಹ. ಕೆಳಗಡೆ ನೋಡಿ ವರ್ಡ್ ಬೈ ವರ್ಡ್ ಅಲ್ಲಿ ಅದು ಹೆಂಗಿದೆ ಅಂತ. ಇಷ್ಟಾನ್ ಇದ್ರ ಈ ಪುಸ್ತಕದಿಂದ ಓದಿದೆ ನೀವು ಈ ಶ್ಲೋಕ ಓದುವಾಗ. ಇಷ್ಟಾನ್ ಭೋಗಾನಿವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪದಾಯೈಭ್ಯೋ. ಅದೇ ಇದೆ. ಬರಲ್ವಾ? ತೈರ್ದತ್ತಾನ ನಾನಲ್ಲಿ ನಾಲ್ ಸೇರ್ಕೊಂಡ್ಬಿಡ್ತು. ತೈರ್ದತ್ತಾನ ಪದಾಯೈಭ್ಯೋ ಯೋ ಭುಂಕ್ತೆ ಸ್ತೆನ ಏವ ಸಹ. ಓಕೆ, ನೀವು ಓದಿ. ಇಷ್ಟಾನ್ ಭೋಗಾನಿವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ತೆನ ಏವ ಸಹ. ಇಷ್ಟಾನ್ ಭೋಗಾನ್ ಹಿವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯೋ. ತೈರ್ದತ್ತ ಹೇಳಿದ್ರೆ ನಪ್ರದಾಯೈಭ್ಯೋ ಇಳಿಸ್ಕೊಂಡಿದೆ. ಅದು ವರ್ಡೇ ಬಂದು ಏನ್ ಗೊತ್ತಾ? ಅಪರಾಯಿಬ್ರು ಅಂದ್ರೆ ನೈವೇದ್ಯ ಮಾಡಲ್ಲ ಅಂತ ಅರ್ಥ. ಇಲ್ಲ, ನಾ ಇಟ್ಬಿಟ್ಟು ಇಲ್ಲಿ ಹಾಕೋಬೇಕು. ತೈರ್ದತ್ತಾನ ಪದಾಯೈಭ್ಯೋ ಹಂಗೆ ಹೇಳ್ಬೋದು. ಇದು ಇಳಿಸ್ಕೊಟ್ರೆ ನಪ್ರದಾಯೈಭ್ಯೋ. ಹಂಗೆ ಅದು ಇಲ್ಲಿ ಕೊಟ್ಟಿಲ್ಲ ನಮ್ಗೆ. ಅಲ್ಲಮ್ಮ, ಒಂದ್ ನಿಮಿಷ, ಇಲ್ಲಿ ನಮ್ಗೆ ಕೊಟ್ಟಿಲ್ಲ, ಜಾಯಿನ್ ಮಾಡಿನೇ ಕೊಟ್ಟಿದ್ದಾರೆ. ತೈರ್ದತ್ತಾನ ಪದಾಯೈಭ್ಯೋ ಸೇರಿಸ್ಬಿಟ್ಟಿದ್ದಾರೆ ಎರಡು ವರ್ಡ್. ಇಲ್ಲಿ ನಮ್ಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಲ್ವಾ ಮಾತಾಜಿ? ತೈರ್ದತ್ತ ಇಲ್ಲ, ಹಂಗೆ ಕೊಟ್ಟಿದ್ದಾರೆ. ತೈರ್ದತ್ತಾನ ಪದಾಯೈಭ್ಯೋ ಕೊಡಿ. ಯಾಕಂದ್ರೆ ಅದು ವರ್ಡೇ ಮಿಸ್ಟೇಕ್ ಆಗ್ಬಿಡುತ್ತೆ. ಅದು ಅಪ್ರದಾಯ ಅಂದ್ರೆ ಇದು ಆಫರಿಂಗ್ ಮಾಡಲ್ಲ ಅಂತ ಅರ್ಥ. ಕೆಳಗಡೆ ಐತೆ ನೋಡು. ತೈರ್ದತ್ತಾನ
ಪ್ರಧಾಯೇಭ್ಯೋ ಇದೆ. ಬಟ್ ನಾ ಅಂತ ನಾವು ನಾನಲ್ಲಿ ಉಚ್ಚಾರಣೆ ಮಾಡುವಾಗ ಆ ಬರುತ್ತಲ್ಲ, ಆ ಬಂದ್ಬಿಡುತ್ತೆ ಹಾ ಅಷ್ಟೇ. ಅದೇ ಸೇರಿಸ್ಕೊಂಡು ಹೇಳುವಾಗ ಹಾ, ಬರ್ತದೆ. ಸರಿ. ನಾವು ಬಿಸಿ ಹೇಳುವಾಗ ಆ ಹಾಕೋಬೇಕು, ಅದೇ ಜಾಯಿನ್ ಮಾಡಿ ಹೇಳುವಾಗ ಆ ಆಡ್ ಮಾಡ್ಬೇಕು. ಓಕೆ. ಇದು ಅನುವಾದ ಓದಿ. ಅನುವಾದ. ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ವರ್ಡ್ ಬೈ ವರ್ಡ್ ಓದ್ಬೇಕಲ್ಲ, ವರ್ಡ್ ಬೈ ವರ್ಡ್ ಓದಿ. ಇಷ್ಟಾನ್ ಅಪೇಕ್ಷಿಸಿದ ಭೋಗಾನ್ ಭೋಗಾನ್ ಜೀವದ ಅವಶ್ಯಕತೆಗಳನ್ನು ಜೀವದ ಅವಶ್ಯಕತೆಗಳು ಜೀವನದ ಅವಶ್ಯಕತೆಗಳನ್ನು ಈ ಖಂಡಿತವಾಗಿಯೂ ವಹ ನಿಮಗೆ ದೇವಃ ದೇವತೆಗಳು ದಾಸ್ಯಂತೆ ನೀಡುವರು ಯಜ್ಞ ಭಾವಿತಾಃ ಯಜ್ಞಾಚರಣೆಗಳಿಂದ ತೃಪ್ತರಾದ ತೈಹಿ ಅವರಿಂದ ದತ್ತಾನ್ ಕೊಡಲ್ಪಟ್ಟ ವಸ್ತುಗಳನ್ನು ಅಪ್ರದಾಯ ಅರ್ಪಿಸದೆ ಏಭ್ಯಃ ಈ ದೇವತೆಗಳಿಗೆ ಯಾರು ಭುಂಕ್ತೆ ಭುಜಿಸುತ್ತಾನೋ ಸ್ಥೇನಃ ಕಳ್ಳನು ಏವ ನಿಶ್ಚಿತವಾಗಿಯೂ ನಿಶ್ಚಯವಾಗಿ ಸಹ ಅವನು. ಅನುವಾದ. ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವರು ನಿಜವಾಗಿಯೂ ಕಳ್ಳರೇ. ಭಾವಾರ್ಥ. ದೇವತೆಗಳು ದೇವೋತ್ತಮ ಪರಮ ಪುರುಷನ ಪರವಾಗಿ ಕೆಲಸ ಮಾಡಲು ಅಧಿಕಾರ ಪಡೆದ ಅಭಿಕರ್ತರು. ಆದ್ದರಿಂದ ಯಜ್ಞಗಳ ಆಚರಣೆಯ ಮೂಲಕ ಅವರನ್ನು ತೃಪ್ತಿಗೊಳಿಸಬೇಕು. ವೇದಗಳಲ್ಲಿ ಬೇರೆ ಬೇರೆ ದೇವತೆಗಳಿಗೆ ತೃಪ್ತಿಗಾಗಿ ಮಾಡಬೇಕಾದ ಹಲವಾರು ಯಜ್ಞಗಳನ್ನು ವಿಧಿಸಿದೆ. ಆದರೆ ಎಲ್ಲಾ ಯಜ್ಞಗಳನ್ನು ಕಟ್ಟಗಳಿಗೆ ಅರ್ಪಿಸುವುದು ದೇವೋತ್ತಮ ಪರಮಪುರುಷನಿಗೆ. ಆದರೆ ಬೇರೆ ಬೇರೆ ದೇವತೆಗಳ ತೃಪ್ತಿಗಾಗಿ ಮಾಡಿದ ಹಲವಾರು ಯಜ್ಞಗಳನ್ನು ವಿಧಿಸಿದೆ. ಆದರೆ ಎಲ್ಲಾ ಯಜ್ಞಗಳನ್ನು ಕಟ್ಟಕಡೆಗೆ ಅರ್ಪಿಸುವವರು ದೇವೋತ್ತಮ ಪರಮಪುರುಷನಿಗೆ. ದೇವೋತ್ತಮ ಪರಮಪುರುಷನನ್ನು ಅರಿಯಲಾರದವರು ದೇವತೆಗಳಿಗೆ ಯಜ್ಞಗಳನ್ನು ಮಾಡಬೇಕೆಂದು ಹೇಳಿದೆ. ಸಂಬಂಧಿಸಿದ ವ್ಯಕ್ತಿಗಳ ಐಹಿಕ ಗುಣಗಳಿಗೆ ಅನುಸಾರವಾಗಿ ವೇದಗಳಲ್ಲಿ ಬೇರೆ ಬೇರೆ ಬಗೆಗಳ ಯಜ್ಞಗಳನ್ನು ಮಾಡಬೇಕೆಂದು ಹೇಳಿದೆ. ಬೇರೆ ಬೇರೆ ದೇವತೆಗಳ ಪೂಜೆಗೂ ಇದೇ ಆಧಾರ. ಬೇರೆ ಬೇರೆ ಗುಣಗಳು. ಉದಾಹರಣೆಗೆ ಮಾಂಸಾಹಾರಿಗಳು ಕಾಳಿ ದೇವತೆಯನ್ನು ಪೂಜಿಸಬೇಕೆಂದು ಹೇಳಿದೆ. ಕಾಳಿ ದೇವತೆಯು ಐಹಿಕ ಪ್ರಕೃತಿಯ ಭಯಂಕರ ರೂಪ. ಈ ದೇವಿಗೆ ಪ್ರಾಣಿ ಬಲಿಯನ್ನು ಅರ್ಪಿಸಬೇಕೆಂದು ಹೇಳಿದೆ. ಆದರೆ ಸಾತ್ವಿಕ ಗುಣವುಳ್ಳವರು ವಿಷ್ಣುವಿನ ಆಧ್ಯಾತ್ಮಿಕ ಆರಾಧನೆಯನ್ನು ಮಾಡಲು ಹೇಳಿದೆ. ಆದರೆ ಅಂತಿಮವಾಗಿ ಎಲ್ಲಾ ಯಜ್ಞಗಳ ಗುರಿಯೂ ಆಧ್ಯಾತ್ಮಿಕ ನೆಲೆಗೆ ಕ್ರಮೇಣ ಮೇಲೇರುವುದು. ಸಾಮಾನ್ಯ ಮನುಷ್ಯರು ಕಡೆಯ ಪಕ್ಷ ಪಂಚಮಹಾಯಜ್ಞಗಳೆಂಬ ಹೆಸರಿನ ಯಜ್ಞಗಳನ್ನಾದರೂ ನಡೆಸಬೇಕು. ಮಾನವ ಸಮಾಜದ ಎಲ್ಲ ಅಗತ್ಯಗಳನ್ನು ಭಗವಂತನ ಪರ ಕಾರ್ಯಪ್ರವೃತ್ತರಾದ ದೇವತೆಗಳು ಪೂರೈಸುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಯಾರು ಏನನ್ನು ಉತ್ಪಾದಿಸುವುದು ಸಾಧ್ಯವಿಲ್ಲ. ಉದಾಹರಣೆಗೆ ಮನುಷ್ಯ ಸಮುದಾಯದ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಸಾತ್ವಿಕ ಸ್ವಭಾವದವರಿಗೆ ಆಹಾರ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ಹಾಲು, ಸಕ್ಕರೆ ಮೊದಲಾದವು. ಮಾಂಸಾಹಾರಿಗಳಿಗೆ ಮಾಂಸ. ಇದರಲ್ಲಿ ಯಾವುದನ್ನೂ ಮನುಷ್ಯರು ಉತ್ಪಾದನೆ ಮಾಡಲಾರರು. ಬದುಕಿಗೆ ಅಗತ್ಯವಾದ ಶಾಖ, ಬೆಳಕು, ನೀರು, ಗಾಳಿ ಮೊದಲಾದವನ್ನು ತೆಗೆದುಕೊಳ್ಳಿ. ಇವುಗಳಲ್ಲಿ ಯಾವುದನ್ನು ಮನುಷ್ಯ ಸಮಾಜವು ಸೃಷ್ಟಿ ಮಾಡಲಾರದು. ಭಗವಂತನಿಲ್ಲದೆ ಸೂರ್ಯ ಬೆಳಕು, ಬೆಳದಿಂಗಳು, ಮಳೆ, ಗಾಳಿ ಯಾವುದೂ ಸಮೃದ್ಧವಾಗಿರುವುದಿಲ್ಲ. ಇವುಗಳಿಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ. ನಮ್ಮ ಬದುಕು ಭಗವಂತನ ವರಗಳನ್ನೇ ಅವಲಂಬಿಸಿದೆ ಎನ್ನುವುದು ಸ್ಪಷ್ಟ. ನಮ್ಮ ಉತ್ಪಾದನೆಯ ಉದ್ಯಮಗಳಿಗೂ ಲೋಹ, ಗಂಧಕ, ಪಾದರಸ, ಮ್ಯಾಂಗನೀಸ್ ಮೊದಲಾದ ಅನೇಕ ವಸ್ತುಗಳು ಅತ್ಯಗತ್ಯ. ಇವೆಲ್ಲವನ್ನೂ ಭಗವಂತನ ಪ್ರತಿನಿಧಿಗಳೇ ನೀಡುತ್ತಾರೆ. ಅವುಗಳನ್ನು ಸಮರ್ಪಕವಾಗಿ ಬಳಸಿ ಆರೋಗ್ಯಕರ ಜೀವನ ನಡೆಸುತ್ತಾ ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು. ಹೀಗೆ ವ್ಯಕ್ತಿಯು ಜೀವನದ ಅಂತಿಮ ಗುರಿಯತ್ತ ಸಾಗುತ್ತಾನೆ. ಅಸ್ತಿತ್ವಕ್ಕಾಗಿ ಹೋರಾಟದಿಂದ ಬಿಡುಗಡೆ ಪಡೆಯುವುದೇ ಜೀವನದ ಅಂತಿಮ ಉದ್ದೇಶವಾಗಿದೆ. ಈ ಗುರಿಯನ್ನು ಯಜ್ಞಗಳ ಆಚರಣೆಯಿಂದ ಮುಟ್ಟಲಾಗುತ್ತದೆ. ಮನುಷ್ಯನ ಬದುಕಿನ ಗುರಿಯನ್ನು ಮರೆತು ಭಗವಂತನ ಪ್ರತಿನಿಧಿಗಳು ನೀಡುವುದನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸಿಕೊಂಡರೆ ನಿಶ್ಚಯವಾಗಿಯೂ ನಾವು ಕಳ್ಳರಾಗುತ್ತೇವೆ. ಏಕೆಂದರೆ ಸೃಷ್ಟಿಯ ಗುರಿ ಇದಲ್ಲ. ಹೀಗೆ ಮಾಡಿದರೆ ಐಹಿಕ ಪ್ರಕೃತಿಯ ನಿಯಮಗಳು ನಮ್ಮನ್ನು ಶಿಕ್ಷಿಸುತ್ತದೆ. ಕಳ್ಳರ ಸಮಾಜದಲ್ಲಿ ಸಂತೋಷವೂ ಸಾಧ್ಯವಿಲ್ಲ. ಏಕೆಂದರೆ ಅವರಿಗೆ ಬದುಕಿನಲ್ಲಿ ಗುರಿ ಇಲ್ಲ. ಪ್ರಾಪಂಚಿಕ ಮನೋಭಾವದ ಅಸಂಸ್ಕೃತ ಕಳ್ಳರಿಗೆ ಬದುಕಿನಲ್ಲಿ ಅಂತಿಮ ಗುರಿ ಇಲ್ಲ. ಅವರ ಮನಸ್ಸು, ಇಂದ್ರಿಯ ತೃಪ್ತಿಯಾಗುತ್ತಲೇ ಸಾಗುತ್ತದೆ. ಯಜ್ಞಗಳನ್ನು ಮಾಡುವುದು ಹೇಗೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಆದರೆ ಯಜ್ಞಗಳನ್ನು ಅತ್ಯಂತ ಸುಲಭವಾಗಿ ಆಚರಿಸುವುದನ್ನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದರು. ಇದು ಸಂಕೀರ್ತನಾ ಯಜ್ಞ. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸುವ ಯಾರೇ ಆಗಲಿ ಇದನ್ನು ನಡೆಸಬಹುದು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ
स्थापय चक्षुरुन्मिलितं येन चक्षुर्मिलितं येन तस्मै श्रीगुरुवे नमः तस्मै श्रीगुरवे नमः श्रीचैतन्यमनोभीष्टं श्रीचैतन्यमनोभीष्टं स्थापितं येन भूतले स्थापितं येन भूतले स्वयं रूपकदा मह्यं स्वयं रूपकदा मह्यं ददाति स्वपदान्तिकं ददाति सुखपदान्तिकम् जय श्री कृष्ण चैतन्य जय श्री कृष्ण चैतन्य प्रभु नित्यानंद प्रभु नित्यानंद श्री अद्वैत गदाधर श्री अद्वैत गदाधर श्रीवासादि गौर भक्त वृंद श्रीवासादि गौर भक्त हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे. ಸೊ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ರಿ ಈ ಭಗವಂತ ಈ ಸೃಷ್ಟಿನ ಏನಕ್ಕೆ ಯಾವ ಕಾರಣಕ್ಕೋಸ್ಕರ ಮಾಡ್ದ, ಏನಕ್ಕೋಸ್ಕರ ಈ ಸೃಷ್ಟಿ ಮಾಡ್ದ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಚರ್ಚೆ ಮಾಡಿದ್ರಿ. ಭಗವಂತ ಈ ಶ್ಲೋಕ ದೇವತೆಗಳನ್ನ ಮನುಷ್ಯರನ್ನ ಎಲ್ಲರನ್ನೂ ಈ ಒಂದು ಭೌತಿಕ ಸೃಷ್ಟಿ ಬಂದು ಒಂದು ಟ್ರೈನಿಂಗ್ ಸೆಂಟರ್, ಶಿಕ್ಷಣ ಕೊಡುವ ಒಂದು ತರಗತಿ ಅಂತ ಹೇಳಿ ಈ ಭೌತಿಕ ಪ್ರಪಂಚನ ಸೃಷ್ಟಿ ಮಾಡ್ತಾರೆ ಭಗವಂತ. ಅದರಿಂದ ನಾವೇನು ಮಾಡ್ತೀರಿ, ಯಜ್ಞಗಳು ಮತ್ತು ಹೋಮ ಮತ್ತು ನಾಮ ಸಂಕೀರ್ತನ ಇದೆಲ್ಲ ಮಾಡಿಕೊಂಡು ಅದರದ್ದು ಒಂದು ಶಿಕ್ಷಣ ತಗೊಂಡು ಯಾರ ಹತ್ರ ಒಂದು ಗುರು ಶಿಷ್ಯ ಪ್ರಾಮಾಣಿಕವಾದ ಗುರು ಹತ್ರ ನಾವು ಈ ಶಿಕ್ಷಣ ಎಲ್ಲ ತಗೊಂಡು ಅವರ ಅನುಗ್ರಹ ಪಡ್ಕೊಂಡು ಅವರಿಗೆ ಸೇವೆ ಮಾಡಿ ಅವ್ರ ಹತ್ರ ನಾವು ದಾಸರಾಗಿ ಇದನ್ನೆಲ್ಲ ಈ ಶಿಕ್ಷಣ ತಗೊಂಡಾದ್ಮೇಲೆ ನಾವೇನು ಮಾಡ್ತೀರಂದರೆ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡು ಅವರು ನಮಗೆ ಆ ದಾರಿ ದೀಪ ತೋರಿಸ್ತಾರೆ, ಯಾವ ಥರ ನಾವು ಈ ಒಂದು ಕಲಿಯುಗದಲ್ಲಿ ಭಗವಂತನ ಹತ್ರ ಹೋಗಬೇಕು ಅಂತ ಒಂದು ಮಾಹಿತಿ ಕೊಡ್ತಾರೆ. ಇದಾದಮೇಲೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತದೆ ಅಂದರೆ, ಯಾರೇ ಒಬ್ಬ ವ್ಯಕ್ತಿ ಆದರೆ ಈ ಒಂದು ಪ್ರಪಂಚದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಯಜ್ಞ ಮಾಡಿದರೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಸೊ ಆ ಯಜ್ಞ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ಸರಿಯಾಗಿ ಮಳೆ ಬರೋಲ್ಲ, ಸರಿಯಾಗಿ ನಮಗೆ ಧಾನ್ಯ ಸಿಗೋಲ್ಲ, ಆಮೇಲೆ ಎಲ್ಲಂದರಲ್ಲಿ ಯುದ್ಧ ಆಗೋದು ಮತ್ತು ಅನಾಹುತ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ ಭಗವಂತ. ಏನು ಉದಾಹರಣೆ ಅಂದರೆ ಪ್ರಭುಪಾದರು ಕೊಡ್ತಾರೆ ಒಂದು ಉದಾಹರಣೆ. ಒಂದು ತಂದೆ ಮಗನ ಒಂದು ಜನ್ಮದಿನದ ಒಂದು ದಿನ ಜನ್ಮದಿನ ಅವತ್ತಿನ ದಿನ ಏನು ಮಾಡ್ತಾರೆ ಅಂದರೆ ಒಂದು ಸಿಹಿಯಾದ ತಿಂಡಿ ತೊಗೊಂಬಂದು ಮಗನಿಗೆ ಕೊಡ್ತಾರೆ. ನಿಜವಾದ ಮಗ ಭಗವಂತನ ಮೇಲೆ ಪ್ರೀತಿ ವಾತ್ಸಲ್ಯದಿಂದ ಆ ಸಿಹಿಯನ್ನು ತನ್ನ ಬಾಯಿಗೆ ಇಡೋಕೆ ಹೋದರೆ ತಂದೆ ಬೇಡ ಅಂತ ಹೇಳ್ತಾರೆ ಮಗ. ಅವನೇನು ಮಾಡ್ತಾನೆ, ಮೊದಲು ಆ ಸಿಹಿ ತಗೊಂಡು ನೀನು ಮೊದಲು ತಗೋ ಅಂತೇಳಿ ತಂದೆ ಕೊಡ್ತಾನೆ. ಅಂದರೆ ಅರ್ಥ ಏನಂದರೆ ಇಲ್ಲಿ ತಂದೆ ಆದವರು ಕೃಷ್ಣ, ಆ ಸ್ಯಾಕ್ರಿಫೈಸ್ ನಿಮಗೆ ಮಾಡಬೇಕು, ಆ ಯಜ್ಞ ನಿಮಗೆ ಮಾಡಬೇಕು ಅಂತೇಳಿ ಪ್ರಭುಪಾದರು ಒಂದು ಸರಳವಾದ ಒಂದು ಉದಾಹರಣೆ ಕೊಡ್ತಾರೆ. ಸೊ ಇದಕ್ಕೆ ಈ ಯಜ್ಞ ಮಾಡೋದಕ್ಕೆ ಭಗವಂತ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಶಾಖಗಳನ್ನ ನೇಮಿಸಿದ್ದಾರೆ. ನೀರಿಗೆ ಒಬ್ಬರು, ಸಮುದ್ರಕ್ಕೆ ಒಬ್ಬರು, ಹಣಕಾಸಿಗೆ ಒಬ್ಬರು, ಮತ್ತು ವಿದ್ಯಾಗೆ ಒಬ್ಬರು, ಮತ್ತು ಮಳೆಗೆ ಒಬ್ಬರು, ಈ ಥರ ದೇವತೆಗಳನ್ನ 33 ಕೋಟಿ ದೇವತೆಗಳನ್ನ ಎಲ್ಲರನ್ನೂ ಆಯಾ ಖಾತೆಗೆ ನೇಮಿಸ್ಬಿಟ್ಟಿದ್ದಾರೆ ಭಗವಂತ. ಸೊ ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಅವರವರ ಖಾತೆನಲ್ಲಿ ಅವರವರ ಒಂದು ಶಕ್ತಿಯಿಂದ ಭಗವಂತನ ಕೊಟ್ಟಿದ್ದ ಆ ಒಂದು ಅನುಮತಿಯಿಂದ ಅದನ್ನು ಅವ್ರು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ ಯಜ್ಞ ನಾವು ದೇವತೆಗಳನ್ನ ಸಂತುಷ್ಟಿ ಮಾಡಬೇಕು. ಸೊ ಆ ದೇವತೆಗಳನ್ನ ಸಂತುಷ್ಟಿ ಮಾಡುವಾಗ ಏನಾಗುತ್ತೆ ಅಂದರೆ ದೇವತೆಗಳು ಏನು ಮಾಡ್ತಾರೆ, ಅವ್ರು ತಗೊಳ್ಳೋದಿಲ್ಲ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಸೊ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭಗವಂತ ಸಂತೃಪ್ತಿ ಆಗಿಬಿಡ್ತಾನೆ. ಏವಂ ಪ್ರಸನ್ನ ಮನಸ್ಸು ಅಂತ ನಾವು ಒಂದು ಶ್ಲೋಕ ಓದಿದ್ದೀವಿ ಭಾಗವತಮಲ್ಲಿ, 1ನೇ ಅಧ್ಯಾಯ 2ನೇ ಸ್ಕಂದದಲ್ಲಿ ಬರುತ್ತೆ. ಅದು 21, 18, 19 ಶ್ಲೋಕದಲ್ಲಿ ಬರುತ್ತೆ. ಏವಂ ಪ್ರಸನ್ನ ಮನಸ್ಸು. ಅವಾಗ ಭಕ್ತರು ಯಾವಾಗ ಭಗವಂತನಿಗೆ ಪ್ರೀತಿ ವಾತ್ಸಲ್ಯದಿಂದ ಅರ್ಪಣೆ ಮಾಡುವಾಗ ಏನಾಗುತ್ತೆ ಅಂದರೆ ಅವರು ತುಂಬ ಪ್ರಸನ್ನರಾಗ್ಬಿಡ್ತಾರೆ. ಅವರು ಪ್ರಸನ್ನ ಆಗ್ಬಿಡ್ತಾರೆ, ಭಕ್ತರು ಪ್ರಸನ್ನ ಆಗ್ಬಿಡ್ತಾರೆ. ಈಗ ಆ ಥರ ಪ್ರಸನ್ನರಾದ್ಮೇಲೆ ಏನಾಗುತ್ತೆ ಅಂದರೆ ಈ ಯಜ್ಞಗಳು ನಾವು ಏನು ಮಾಡಬೇಕಂದ್ರೆ ಯುಗಕ್ಕೂ ಒಂಥರ ಯಜ್ಞ ಇರುತ್ತೆ. ಆಮೇಲೆ ಬೇರೆ ಬೇರೆ ದೇವತೆಗಳನ್ನ ಸಂತೃಪ್ತಿ ಮಾಡೋದಕ್ಕೆ ಬೇರೆ ಬೇರೆ ಯಜ್ಞ ಇರುತ್ತೆ. ಪಂಚಯಜ್ಞ ಅಂತ ಇದೆ. ಇಂದ್ರನ ಸಂತೃಪ್ತಿ ಮಾಡಬೇಕಂದ್ರೆ ಒಂದು ಯಜ್ಞ ಇದೆ. ಶಿವನ್ನ ಮಾಡಬೇಕಂದ್ರೆ ಸಂತೃಪ್ತಿ ಮಾಡಬೇಕಂದ್ರೆ ಒಂದು ಯಜ್ಞ ಇದೆ.
ಬ್ರಹ್ಮನ ಮಾಡ್ಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಯಜ್ಞ ಇರುತ್ತೆ. ಇದು ವೇದಗಳಲ್ಲಿ ಆ ಮಾಹಿತಿನ ಕೊಟ್ಟಿದ್ದಾರೆ. ಈ ಯಜ್ಞ ಮಾಡಿದ್ರೆ ಈ ಒಂದು ದೇವತೆ ಬಂದು ಸಂತೃಪ್ತಿ ಆಗ್ತಾನೆ ಅಂತ ಅವರವರ ದೇವತೆಗಳನ್ನ ಅವರವರು ಬೇರೆ ಬೇರೆ ಒಂದು ಇದರಲ್ಲಿ ವೇದದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಈ ಯಜ್ಞ ಮಾಡಬೇಕು ಅಂತ. ಆದರೆ ನಾವು 33 ಕೋಟಿ ದೇವತೆಗಳಿಗೆ ನಾವು ಯಜ್ಞ ಮಾಡಬೇಕಾಗುತ್ತೆ, ಮಾಡೋಕ್ಕಾಗುತ್ತಾ? ಆಗಲ್ಲ. ಒಂದು ದಿನಕ್ಕೆ ಒಂದು ಯಜ್ಞನ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಈಗ ಒಂದು ಯಜ್ಞ ಮಾಡ್ಬೇಕಂದ್ರೆ ಎಷ್ಟಾಗುತ್ತೆ ಗೊತ್ತಾ ನಿಮಗೆ? ಕೋಟಾಂತರ ರೂಪಾಯಿ ಬೇಕಾಗುತ್ತೆ. ಎಷ್ಟೋ ಕೋಟಾಂತರ ರೂಪಾಯಿ ಬೇಕಾಗುತ್ತೆ ಒಂದೇ ಒಂದು ಯಜ್ಞ ಮಾಡ್ಬೇಕಾದ್ರೆ. ಇನ್ನೊಂದೇನಂದ್ರೆ ಮಾಡಬೇಕು ಅಂತ ನಾವು ಏನಾದರೂ ಪ್ರಯತ್ನ ಪಟ್ರೇನು ಶುದ್ಧವಾದ ಮೂಲಿಕೆಗಳು ನಮ್ಗೆ ಸಿಗಲ್ಲ. ಈಗ ಗಂಧಿ ಅಂಗಡಿಯಲ್ಲಿ ಕೊಡ್ತಾರಲ್ಲ ಕಟ್ಟಿಗೆಗಳು, ಅದೆಲ್ಲ ನಿಜವಾದ ಒಂದು ಇದೆ ಅಲ್ಲ, ಅದು ಕಾಡಿಂದ ಯಾವುದೋ ಕತ್ತರಿಸ್ಕೊಂಡು ಎತ್ಕೊಂಡ್ಬಂದು ಮಾಡ್ತಾ ಇದ್ದಾರೆ ಅವರು ಅಷ್ಟೇ. ಯಾವುದೋ ಆ ಥರ ಯಾರು ಕೊಡ್ತಾ ಇಲ್ಲ ಇವಾಗ. ಸೊ ಆ ಥರ ತುಪ್ಪನೂ ಶುದ್ಧ ತುಪ್ಪ ಸಿಕ್ಕಲ್ಲ. ಯಾವ್ದು ಎಲ್ಲ ಕಳಬೇರೆ ಹಸುವಲ್ಲೇ ಇಲ್ವಲ್ಲ, ಹಸುವನ್ನ ನೋಡ್ಕೊಳ್ಳೋರಿಲ್ಲ. ಹಸುಗಳು ಇದ್ದಾರೆ, ನೋಡ್ಕೊಳ್ಳೋರಿಲ್ಲ. ಅಲ್ಲಲ್ಲಿ ಗೋಶಾಲ ಕೆಲವರು ಇಟ್ಕೊಂಡು ಪಾಪ ಮೈಂಟೈನ್ ಮಾಡ್ತಾ ಇದ್ದಾರೆ. ಹಸು ತುಂಬಾ ಜನ ಇಲ್ಲಿ ಹೊಸೂರಲ್ಲಿ ಒಂದಿದೆ, ತಲಿ ರೋಡಲ್ಲಿ ಒಂದು ಗೋಶಾಲ ಇಟ್ಕೊಂಡಿದ್ದಾರೆ. ಆಮೇಲೆ ಆ ಕಡೆ ಒಂದು ಕಾರ್ಪಲ್ಲಿ ಉದ್ದನಪಲ್ಲಿ ಹತ್ರ ಒಂದು ಗೋಶಾಲ ಇಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇದೆ 2-3 ಗೋಶಾಲೆಗಳು ಇಟ್ಕೊಂಡಿದ್ದಾರೆ. ನಮ್ಮ ದೇವಸ್ಥಾನ ಎಲ್ಲ ಕಡೆನೂ ಗೋಶಾಲೆ ಇಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ. ಸೊ ಹೌದು, ನಾಟಿ ಹಸು ಎಲ್ಲ ಇರುತ್ತೆ. ನಾಟಿ ಹಸು ಜಾಸ್ತಿ ಇರುತ್ತೆ. ಈಗ ಗುಜರಾತ್ ಹೋದ್ರೆ ಗುಜರಾತ್ ಫೇಮಸ್, ತುಂಬಾ ಫೇಮಸ್ ಗುಜರಾತ್ ಹಸುಗಳಿಗೆ. ಅಲ್ಲಿಂದ ತಗೊಂಡು ಕರ್ಕೊಂಡ್ಬರ್ತಾರೆ. ಯಾಕಂದ್ರೆ ಗುಜರಾತಲ್ಲಿ ಹಸು ಅಂದ್ರೆ ಪ್ರಾಣ ಅವ್ರಿಗೆ. ರಾಜಸ್ಥಾನ ಅವ್ರಿಗೂ ಅಷ್ಟೇ. ಇಲ್ಲಿ ಯಾರಾದ್ರೂ ಹಸುನ ಹೊಡೆದ್ಬಿಟ್ರೆ ಕೂಡ ಕೋಪ ಬಂದ್ಬಿಡ್ತವೆ. ಬಟ್ ಬೇರೆ ಕೆಲಸ ಎಲ್ಲ ಮಾಡ್ತಾರೆ, ತುಂಬಾ ಒಳ್ಳೆ ಕೆಲಸ ಎಲ್ಲ ಮಾಡ್ತಾರೆ. ಇದ್ರ ಹಸು ಮೇಲೆ ಸ್ವಲ್ಪ ಅವ್ರಿಗೆ ಇದು ಎರಡು ಇರುತ್ತೆ, ಎರಡು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಜ್ಞಗಳನ್ನ ನಾವು ಸಂತೃಪ್ತಿ ಮಾಡ್ಬೇಕಾದ್ರೆ ದೇವತೆಗಳನ್ನ ಸಂತೃಪ್ತಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಆ ದೇವತೆಗಳು ಏನ್ ಮಾಡ್ತಾರೆ, ಆ ಯಜ್ಞದ ಪ್ರಸಾದವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅವ್ರು ತಗೊಂತಾರೆ. ನಾವು ಲಾಸ್ಟ್ ಟೈಮ್ ಮಾತಾಡಿದ್ರು, ಅಂಬರೀಷ್ ಮಹಾರಾಜ್ ಅವ್ರ ತಂದೆ ಯಜ್ಞ ಇದು ಮಾಡುವಾಗ ಶಿವನಿಗೆ ಕೊಡ್ಲೇಬೇಕು ಅಂತೇಳಿ ಶಿವ ಬಂದು ಪರೀಕ್ಷೆ ಮಾಡ್ತಾರಲ್ಲ ಆ ಥರ. ಸೊ ಎಲ್ಲ ಯಜ್ಞಗಳಿಗೆ ದೇವತೆಗಳು ಕಾಯ್ತಾ ಇರ್ತಾರೆ. ಯಜ್ಞ ಮಾಡುವಾಗ, ಹೋಮ ಮಾಡುವಾಗ ಎಲ್ಲ ಕಾಯ್ತಾ ಅವ್ರವ್ರಿಗೆ ಆ ಒಂದು ಯಜ್ಞ ಪ್ರಸಾದ ಕೊಡಬೇಕು. ಯಜ್ಞಾಧಿಪತಿನೇ ವಿಷ್ಣುನೇ. ಆ ವಿಷ್ಣುಗೆ ನೀವು ಕೊಡದೇ ಇದ್ರೆ ಆ ಯಜ್ಞ ಬಂದು ಕಂಪ್ಲೀಟ್ ಆಗಲ್ಲ. ನಾವು ನಮ್ಮ ಫಲ ನಾವು ಏನಕ್ಕೋಸ್ಕರ ಮಾಡ್ತಾ ಇದ್ರೆ ಆ ಗುರಿ ಬಂದು ಕ್ಲಿಯರ್ ಆಗಲ್ಲ. ಸೊ ಅದಕ್ಕೆ ಇದು ಯಾವ ಥರ ಅಂದರೆ ಒಂದು ದೇಹದ ಅಂಗಗಳು ಯಾವ ಥರ ಇದೆಯೋ ಆ ಥರ ಆ ಭಗವಂತನ ವಿಷ್ಣುವಿನ ಅಂಗಗಳು ಇವರೆಲ್ಲರೂ, ಈ ದೇವತೆಗಳೆಲ್ಲರೂ. ಈ ಅಂಗಗಳೇನು ಮಾಡ್ತಾರೆ, ಅವರವರ ಖಾತೆನಲ್ಲಿ ಅವ್ರು ಕೆಲಸ ಮಾಡಿಕೊಂಡು ಭಗವಂತ ಯಾವ ಏನು ಒಂದು ಶಕ್ತಿ ಅನುಮತಿ ಕೊಟ್ಟಿದ್ದಾರೋ ಅದ್ರಿಗೆ ತಕ್ಕಂತೆ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಯಜ್ಞಗಳು ನೀವು ಮಾಡದೇ ಇದ್ರೆ ನೀವು ಕಳ್ಳರು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಸೊ ಅದೇ ಇಲ್ಲಿ ಇನ್ನೊಂದೇನಂದ್ರೆ ಅದು ಯಾವ ಥರ ಉದಾಹರಣೆ ಕೊಡ್ಬೋದು ಅಂದರೆ, ಈಗ ನಮ್ಮ ಸರ್ಕಾರ ಇದೆ, ಈಗ ಸರ್ಕಾರ ಫಾರ್ಮ್ ಮಾಡ್ತಾ ಇದ್ದಾರೆ. ಆ ಸರ್ಕಾರ ಫಾರ್ಮ್ ಮಾಡೋದಕ್ಕೆ ಪ್ರಧಾನಮಂತ್ರಿ ಒಬ್ಬರೇ ಎಲ್ಲ ಶಾಖೆಗಳು ತಗೊಳ್ಳಲ್ಲ. ಫೈನಾನ್ಸ್ಗೆ ಒಬ್ರು ಕೊಡ್ತಾರೆ, ಮತ್ತೆ ಹಣಕಾಸಿಗೆ ಒಬ್ರು ಕೊಡ್ತಾರೆ, ಆಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಹೊರಗಡೆ ದೇಶದ ಇದು ಚಟುವಟಿಕೆಗಳನ್ನ ನೋಡ್ಕೊಳ್ಳೋಕೆ ಒಂದು ಮಂತ್ರಿ ಇರ್ತಾರೆ. ಎಲ್ಲದಕ್ಕೂ ಒಂದೊಂದೊಂದು ಸಚಿವರು ಇರ್ತಾರೆ. ಆ ಸಚಿವರು ಆಯಾ ಒಂದು ಖಾತೆಗಳನ್ನ ನೋಡ್ಕೊತಾ ಇರ್ತಾರೆ. ಆ ಥರ ಇಲ್ಲಿ ಭಗವಂತ ಕೃಷ್ಣ ಏನು ಮಾಡಿದಾನೆ, ಎಲ್ಲ ದೇವತೆಗಳಿಗೂ ಆಯಾ ಶಾಖ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಕೊಟ್ಬಿಟ್ಟು ನೀವು ಇದು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಈ ಥರ ಯಜ್ಞ ಸ್ಯಾಕ್ರಿಫೈಸ್ ನಾವು ಮಾಡಲೇಬೇಕು. ಆ ಥರ ಸ್ಯಾಕ್ರಿಫೈಸ್ ನಾವು ಯಜ್ಞ ಈಗ ಮಾಡೋಕ್ಕಾಗತ್ತಾ? ಏನು ಮಾಡ್ಬೇಕು ನಾವು ಇವಾಗ? ಅಷ್ಟೇ. ಕಲಿಯುಗದಲ್ಲಿ ಶಿಫಾರಸ್ ಮಾಡಿರೋದು ಚೈತನ್ಯ ಮಹಾಪ್ರಭು ಏನಂದ್ರೆ, ನೀವು ನಾಮ ಸಂಕೀರ್ತನ ಮಾಡಿದ್ರೆ ಸಾಕು. ಯಾಕಂದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ, ಮತ್ತೆ ಮಾಡೋ ಒಂದು ಶುದ್ಧ ಬ್ರಾಹ್ಮಣರುಗಳು ಸಿಕ್ಕಲ್ಲ ಮೊದಲು. ಯಾಕಂದ್ರೆ ಯಜ್ಞ ಅಧಿಕಾರಿಗಳು ಅವರೇ. ಅಧಿಕಾರಿಗಳೇ ಶುದ್ಧವಾಗಿಲ್ಲ ಅಂದ್ರೆ ನಮ್ಮ ಯಜ್ಞದ ಮಂತ್ರಗಳು ಹೆಂಗೆ ಉಚ್ಚಾರಣೆ ಮಾಡ್ತಾರೆ ಅವರು? ಮಂತ್ರದಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅಸುರರೇ ಬಂದ್ಬಿಡ್ತಾರೆ. ವೃತಾಸುರ ಆತರನೇ ಬಂದಿರೋದು. ವೃತಾಸುರ ಆ ಯಜ್ಞ ಮಾಡುವಾಗ ಆ ಮಂತ್ರದ ಉಚ್ಚಾರಣೆ ತಪ್ಪಾಗಿದ್ದಕ್ಕೋಸ್ಕರ ಏನಾಯ್ತಂದ್ರೆ ವೃತಾಸುರನ ಅಲ್ಲಿಂದ ಬಂದ್ಬಿಟ್ಟು ಯಜ್ಞ ಕುಂಡದಿಂದಾನೇ ಬಂದ್ಬಿಡ್ತಾರೆ. ಅಂದ್ರೆ ಅದು ಬೇರೆ ಲೀಲೆ. ವೃತಾಸುರನ್ ಯಾಕೆ ಬಂದಿರೋದಂದ್ರೆ ಬೇರೆ ಲೀಲೆ. ಅವರ ಹಿಂದಿನ ಜನ್ಮದಲ್ಲಿ ಅವರು ಬೇರೆ ತರ ಇದ್ರು. ಅದಕ್ಕೆ ತಕ್ಕಂತೆ ಅವರು ಪಾರ್ವತಿ ಬಂದು ಅವ್ರಿಗೆ ಇದು ಶಾಪ ಕೊಟ್ಟರು, ಅದಕ್ಕೆ ಅವ್ರು ಬಂದಿರೋದು. ಅದೊಂದು ಕಥೆ ಇದೆ. ಸೊ ಆದರೆ ಅದೇ ಇಲ್ಲಿ ಶುದ್ಧವಾದ ಬ್ರಾಹ್ಮಣರು ನಮಗೆ ಸಿಗ್ತಾ ಇಲ್ಲ, ಶುದ್ಧವಾದ ಸಾಮಗ್ರಿಗಳು ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಮಾಡೋದಕ್ಕೆ ಸ್ಥಳನೂ ಇಲ್ಲ, ಹಣನೂ ಇಲ್ಲ, ಮಾಡೋರು ಇಲ್ಲ. ಅದಕ್ಕೆ ಇದೆಲ್ಲ ನಿಮ್ಗೆ ಬೇಡಪ್ಪ, ಯಾಕೆ ನಿಮ್ಗೆ ತೊಂದರೆ, ಆರಾಮಾಗಿ ಕೂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಜಪ ಮಾಡಪ್ಪ ಅಂತ ಹೇಳ್ತಾರೆ. ಅದನ್ನು ಮಾಡಲ್ಲ ಅಂತ ಹೇಳ್ತಾರೆ ಜನ. ನಮ್ಗೆ ಟೈಮ್ ಇಲ್ಲ, ಸಾಕಷ್ಟು ಟೈಮ್ ಇಲ್ಲ ಅಂತ ಹೇಳ್ತಾರೆ.
ಎಲ್ಲದಕ್ಕೂ ಟೈಮ್ ಇಲ್ಲ, ಬೇರೆದಕ್ಕೆಲ್ಲದಕ್ಕೂ ಟೈಮ್ ಕೊಡ್ತಾರೆ, ಆದರೆ ಇದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ಜನ ಏನ್ ಮಾಡ್ತಾರೆ, ಅವರನ್ನೇ ಮೋಸ ಮಾಡ್ಕೊಂತ ಇದ್ದಾರೆ. ಮುಖ್ಯವಾದ ರಹಸ್ಯ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಮೋಸ ಮಾಡ್ಕೊಂತ ಇದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ತರ ಆಗ್ಬಿಟ್ಟಿದೆ. ತುಂಬಾ ಸಿಂಪಲ್ಲು ಕಲಿಯುಗದಲ್ಲಿ, ಅದನ್ನೇ ಮಾಡಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ಇಲ್ಲಿ ಈ ತರ ನೀವು ಯಜ್ಞ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನ. ಈಗ ನಾವು ಆಹಾರ ತಗೊಂತೀರಿ, ಆಹಾರ ತಗೊಳ್ಳಿಂದ ಏನಾಗುತ್ತೆ, ನಮಗೆ ಶರೀರದ ನರಿಶ್ಮೆಂಟ್ ಆಗುತ್ತೆ, ನಮಗೆ ಶಕ್ತಿ ಬರುತ್ತೆ, ಮಾತಾಡೋಕ್ಕೆ, ಕೆಲಸ ಮಾಡೋದಕ್ಕೆ, ಓದೋದಕ್ಕೆ, ಜಪ ಮಾಡೋಕ್ಕೆ, ಮುಖ್ಯವಾಗಿ ಇದಕ್ಕೆ ನಮಗೆ ಶಕ್ತಿ ಕೊಡ್ತಾರೆ ಭಗವಂತ. ಸೊ ಇದು ಶಕ್ತಿ ಕೊಡೋದ್ರಿಂದ ಏನಾಗುತ್ತೆ ನಮಗೆ, ತುಂಬ ಚೆನ್ನಾಗಿ ಹೇಳಿದರೆ ಈ ಒಂದು ಶ್ಲೋಕ ಪುರಾಣದಲ್ಲಿ, ವೇದಗಳಲ್ಲಿ, ಆಹಾರ ಶುದ್ಧೋ ಸತ್ವಶುದ್ಧೋ ಧ್ರುವ ಸ್ಮೃತಿ ಲಂಬೆ ಸರ್ವ ಗ್ರಂಥಿನಾಂ ವಿಪ್ರಮೋಕ್ಷ. ಯಾಕಂದ್ರೆ ಯಜ್ಞ ಮಾಡೋದ್ರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್, ತುಂಬಾ ಸೈಡ್ ಬೆನಿಫಿಟ್ಸ್ ನಮಗಿದೆ. ಸೈಡ್ ಬೆನಿಫಿಟ್ಸ್ ಅದೊಂದೇ ಇಲ್ಲ, ಬೇರೆ ಬೇರೆ ಲಾಭಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಆಹಾರ ತಗೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ, ಶುದ್ಧ ಆಗುತ್ತೆ. ಇದು ಆಹಾರ ಶುದ್ಧಿ, ಸತ್ವಶುದ್ಧಿ, ಸತ್ವವಾದ ಅದು ಸಾತ್ವಿಕವಾದ ಆಹಾರ ತಗೋಬೇಕು. ಅದು ತಗೊಳ್ಳುವಾಗ ಏನಾಗುತ್ತೆ, ನಾವು ಶುದ್ಧ ಆಗ್ತೀರಿ. ನಾವು ಶುದ್ಧ ಆಗೋದ್ರಿಂದ ಏನಾಗುತ್ತೆ ನಮಗೆ ಶುದ್ಧಿ ಸತ್ವ, ಶುದ್ಧೋ ಧ್ರುವ. ಅದಿದೆ, ಅದಕ್ಕೆ ಇಲ್ಲಿ ಕೊಡ್ತಾರೆ, ಬೈ ಪರ್ಫಾರ್ಮೆನ್ಸ್ ಆಫ್ ಯಜ್ಞ ಒನ್ಸ್ ಈಟಬಲ್ಸ್ ಬಿಕಮ್ ಸ್ಯಾಂಕ್ಟಿಫೈಡ್. ಅದು ನಾವು ತಿನ್ನೋ ಆಹಾರ ಏನಾಗ್ಬಿಡುತ್ತೆ, ಶುದ್ಧ ಆಗ್ಬಿಡುತ್ತೆ, ಪರಿಶುದ್ಧ ಆಗ್ಬಿಡುತ್ತೆ. ಸೊ ಸ್ಯಾಂಕ್ಟಿಫೈಡ್, ಅಂಡ್ ಬೈ ಈಟಿಂಗ್ sanctified foodstuffs once very existence becomes purified. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಯಜ್ಞ ಮಾಡೋದ್ರಿಂದ ಏನಾಗುತ್ತೆ, ನಾವು ತಿನ್ನೋ ಪದಾರ್ಥಗಳು ಶುದ್ಧ ಆಗ್ಬಿಡುತ್ತೆ. ಅಂದ್ರೆ ಅರ್ಥ ಏನಂದ್ರೆ, ಆ ತಿನ್ನೋ ಪದಾರ್ಥಗಳನ್ನ ಭಗವಂತನಿಗೆ ನೈವೇದ್ಯ ಮಾಡೋದ್ರಿಂದ ನಾವು ಶುದ್ಧ ಆಗ್ಬಿಡುತ್ತೆ. ಸ್ಟಫ್ ಆಹಾರ ಶುದ್ಧ ಆಗ್ಬಿಡುತ್ತೆ. ಆ ಶುದ್ಧವಾದ ಆಹಾರ ನಾವು ತಗೊಳ್ಳೋದ್ರಿಂದ ನಾವು ಶುದ್ಧ ಆಗ್ತೀವಿ. ಬೈ ಪ್ಯೂರಿಫಿಕೇಶನ್ ಆಫ್ ಎಕ್ಸಿಸ್ಟೆನ್ಸ್ ಫೈನಲ್ ಟಿಶ್ಯೂಸ್ ಇನ್ ದ ಮೆಮರಿ ಬಿಕಮ್ ಸ್ಯಾಟಿಸ್ಫೈಡ್. ಈ ಮೆಮರಿ ಇದರಲ್ಲಿ ಟಿಶ್ಯೂಸ್ ಇದೆ, ಅದೆಲ್ಲ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಮೆಮರಿ ಜಾಸ್ತಿ ಆಗ್ಬಿಡುತ್ತೆ, ಎಲ್ಲಿಂದರ ಬುದ್ಧಿ ಬಂದ್ಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ, ವಿ ವಿಲ್ ಬಿಕಮ್ ಟೋಟಲಿ ಸ್ಯಾಂಕ್ಟಿಫೈಡ್, ಶುದ್ಧ, ಎಲ್ಲದಲ್ಲಿ ಪರಿಶುದ್ಧ ಆಗ್ಬಿಡ್ತೀವಿ. ಅಂಡ್ ವೆನ್ ಮೆಮರಿ ಇಸ್ ಸ್ಯಾಂಕ್ಟಿಫೈಡ್ ಒನ್ ಕ್ಯಾನ್ ಥಿಂಕ್ ಆಫ್ ಪಾತ್ ಆಫ್ ಲಿಬರೇಷನ್. ಯಾವಾಗ ನಮ್ಗೆ ಇದು ಮೆಮರಿ ಬಂದ್ಬಿಡುತ್ತೋ, ಸ್ಮೃತಿ ಬಂದ್ಬಿಡುತ್ತೋ, ಅವಾಗ ಏನಾಗುತ್ತೆ, ನಾವು ಯೋಚನೆ ಮಾಡ್ತೀವಿ, ಏನ್ ಮಾಡ್ಬೇಕಪ್ಪ ನಾವು, ಇದು ಮನುಷ್ಯ ಜನ್ಮ ಕೊಟ್ಬಿಟ್ಟಿದ್ದಾರೆ ನಮ್ಗೆ, ಏನ್ ಮಾಡ್ಬೇಕು ನಾವು ಅಂತ ನಾವು ಯೋಚನೆ ಮಾಡಿ ಏನ್ ಮಾಡ್ತೀರಿ, ಶಾಸ್ತ್ರಗಳ ಪೇಜ್ಗಳೆಲ್ಲ ಒಂದೊಂದೇ ಓಪನ್ ಮಾಡ್ಕೊಂಡು ಓದ್ತೀರಿ. ಈ ಥರ ಮಾಡ್ಬೇಕಂತ. ಅವಾಗ ಶಾಸ್ತ್ರಗಳು ಓದ್ತೀರಿ, ಶಾಸ್ತ್ರಗಳು ಅರ್ಥ ಆಗಲ್ಲ ಓದೋಕ್ಕೆ. ಅವಾಗ ಏನು ಮಾಡ್ತೀವಿ ನಾವು, ಶುದ್ಧವಾದ ಒಂದು ಭಕ್ತನ ಸಂಪರ್ಕ ಮಾಡ್ಕೊಂಡು, ನನಗೆ ಸ್ವಲ್ಪ ಹೇಳ್ಕೊಡಪ್ಪ ಅಂತ, ನನಗೆ ಇದೆಲ್ಲ ಸ್ವಲ್ಪ ನಾನು ಶಿಕ್ಷಣ ತಗೋಬೇಕು, ನಾನು ಭಗವಂತ ಹತ್ರ ಹೋಗ್ಬೇಕು ಅಂತ ನಮ್ಗೆ ವಿಚಾರಣೆ ಬಂದ್ಬಿಡುತ್ತೆ. ಆ ವಿಚಾರಣೆ ಬರುವಾಗ ಅವಾಗೇನಾಗುತ್ತೆ ಅಂದ್ರೆ, ಆ ಒಂದು ಯಾವ ಶುದ್ಧ ಭಕ್ತರ ಹತ್ರ ನಾವು ಹೋಗ್ತಿರೋ, ಆ ಶುದ್ಧ ಭಕ್ತನ ಆಯ್ಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾರ ಹತ್ರನೋ ನಾವು ಯಾರನ್ನೋ ಆಯ್ಕೆ ಮಾಡ್ಕೊಂಡು ಹೋದ್ರೆ ಮತ್ತೇನಾಗುತ್ತೆ, ಇದೆಲ್ಲ ನಾವು ತಿಂದಿರೋ ಶುದ್ಧವಾದ ಆಹಾರ ತಗೊಂತಿದ್ದಲ್ಲ, ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಶುದ್ಧವಾದ ಭಕ್ತರು, ಗುರುನ ನಾವು ಆಯ್ಕೆ ಮಾಡ್ಕೊಳ್ಳೋದು ಕಲಿಯುಗದಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಅದು ಮುಖ್ಯವಾದ ಒಂದು ಅಂಶ. ಅದಕ್ಕೆ ಪ್ರಾಮಾಣಿಕ ಅಂತ ಹೇಳೋದು. ಸೊ ಆವಾಗ ಏನಾಗುತ್ತೆ ಅಂದ್ರೆ ಮೆಮರಿ ತುಂಬಾ ಶಾರ್ಪ್ ಆಗ್ಬಿಡುತ್ತೆ ನಮಗೆ. ಅದು ಶುದ್ಧ ಆದ್ಮೇಲೆ ಏನಾಗುತ್ತೆ, ನಾವು ಮುಕ್ತಿಗೋಸ್ಕರ ಹುಡುಕ್ತಾ ಇರ್ತೀವಿ. ಎಲ್ಲಪ್ಪ ಇದೆ ಮುಕ್ತಿ, ಆ ಮುಕ್ತಿಗೆ ನಾನು ಏನು ಮಾಡಬೇಕು ಅಂತ ಹುಡ್ಕೊಂಡು ಬರ್ತಾ ಇರ್ತೀವಿ. ಆ ಹುಡುಕುವಾಗ ಏನಾಗುತ್ತೆ ಅಂದ್ರೆ, ಆಲ್ ದೀಸ್ ಕಂಬೈನ್ ಟುಗೆದರ್ ಲೀಡ್ ಟು ಕೃಷ್ಣ ಕಾನ್ಷಿಯಸ್. ಇದು ಕೃಷ್ಣ ಪ್ರಜ್ಞೆ. ಆವಾಗ ಕೃಷ್ಣ ಪ್ರಜ್ಞೆಗೆ ನಾವು ಬರೋದಕ್ಕೆ ಸರಳ ಆಗ್ಬಿಡುತ್ತೆ. ದಿ ಗ್ರೇಟ್ ನೆಸೆಸಿಟಿ ಆಫ್ ಪ್ರೆಸೆಂಟ್ ಡೇ ಸೊಸೈಟಿ, ಇದೇ ಈ ಸಮಾಜಕ್ಕೆ ಬೇಕಾಗಿರೋದು, ಬೇರೆ ಯಾವುದಲ್ಲ, ಇದು ಮುಖ್ಯವಾಗಿ ಬೇಕು. ಅದಕ್ಕೆ ನಾವು ತಿನ್ನೋ ಆಹಾರ, ಸೇರೋ ಸಹವಾಸ ಪಕ್ಕ ಇರಬೇಕು, ತುಂಬಾ ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕು. ಬಟ್ಟೆ ಅಂಗಡಿನ ಹೋಗಿ ನಾವು ಯಾವ ತರ ಡ್ರೆಸ್ಸಸ್ ನ ಸೆಲೆಕ್ಟ್ ಮಾಡ್ತಿರೋ, ಎಲ್ಲಾ ಆಂಗಲ್ ಅಲ್ಲಿ ನೋಡ್ತಿರಲ್ವಾ, ಚೀಪ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಬಾಳಿಕೆ ಬರಬೇಕು, ಎಲ್ರು ಮೆಚ್ಕೋಬೇಕು, ಇದೆಲ್ಲ ಎಲ್ಲ ಕೋಣದಲ್ಲಿ ನೋಡ್ತೀರಿ. ಅದೇ ತರನೇ ಭಕ್ತಿ ಸೇವೆನು, ಕೃಷ್ಣ ಭಕ್ತಿಗೆ ಬರಬೇಕಾದ್ರೆ ಎಲ್ಲ ಶುದ್ಧ ಆಗ್ಬೇಕು. ನಾವು ಮಾತಾಡೋ ಮಾತುಗಳು ಸತ್ವಗುಣದಲ್ಲಿರ್ಬೇಕು, ಮತ್ತೊಬ್ಬರಿಗೆ ಅದು ಹಾನಿ ಉಂಟು ಮಾಡಬಾರ್ದು. ನಾವು ತಿನ್ನೋ ಆಹಾರ ಶುದ್ಧವಾಗಿರ್ಬೇಕು, ಸೇರೋ ಸಹವಾಸ ಒಳ್ಳೆ ಸಾಂಗಿತ್ಯವಾಗಿರ್ಬೇಕು. ಸಾಂಗಿತ್ಯ ತುಂಬಾ ಇಂಪಾರ್ಟೆಂಟ್. ಅದರಿಂದನೇ ಇವತ್ತು ಪ್ರಪಂಚ ಏನಾಗಿದೆ ಅಂದ್ರೆ, ಬಹುಮತವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ, ಎಲ್ಲಾ ಕಡೆ ಕಲ್ಮಶ ಆಗ್ಬಿಟ್ಟಿದೆ. ಅದಕ್ಕೆ ಅವನವನು ಏನೇನ್ ಬಂದ್ರೆ ಅದು ಮಾತಾಡ್ತಾನೆ, ಏನೇನ್ ಬಂದ್ರೆ ಅವನು ಏನೇ ಮನಸ್ಸು ಏನ್ ತೋರಿಸ್ತೋ ಅದು ಹೇಳ್ತಾ ಇರ್ತಾನೆ.
ಅದಾಗುತ್ತೆ ಇಲ್ಲ ಏನು ಯೋಚನೆ ಮಾಡ್ತಾ ಇಲ್ಲ. ಯೋಚನೆನೇ ಮಾಡಲ್ಲ, ಡಿಸ್ಕ್ರಿಮಿನೇಟೇ ಮಾಡಲ್ಲ, ಒಳ್ಳೇದಾ ಕೆಟ್ಟದ ಡಿಸ್ಕ್ರಿಮಿನೇಟ್ ಮಾಡಲ್ಲ. ಬೇರೆಯವ್ರಿಗೆ ಇವಾಗ ಹೇಳ್ತಾ ಇದ್ರು ಮಾತಾಜಿ ಆ ಥರ, ಯಾರೇ ಬೇಡ ನಮ್ಮ ಪಕ್ಕದಲ್ಲಿರೋರೇ ಸಾಕು ಆ ಥರ ಅವ್ರು ಯೋಚನೆ ಮಾಡಲ್ಲ. ಬೇರೆಯವ್ರಿಗೆ ಈ ಥರ ತೊಂದರೆ ಆಗುತ್ತೆ, ಬೇರೆಯವ್ರಿಗೆ ಈ ಥರ ಆಗುತ್ತೆ ಅಂತ ಏನೂ ತೊಂದರೆ ಮಾಡಲ್ಲ. ತೊಂದರೆ ಅವ್ರ ಕೆಲಸ ಆದ್ರೆ ಸಾಕು, ಈ ಥರ ಇರುತ್ತೆ. ಆದ್ರೆ ಕೃಷ್ಣ ಭಕ್ತಿಲಿ ಬರುವಾಗ ನಮ್ಗೆ ಒಂದೊಂದನ್ನು ಏನ್ ಮಾಡುತ್ತಂದ್ರೆ ಪ್ರತಿ ಸೂಚನೆ ಕೊಡುತ್ತೆ ನಮ್ಗೆ. ಇದು ನೀನ್ ಮಾಡಬಾರ್ದು, ನೀನು ಇದು ಮಾಡಿದ್ರೆ ನಿನಗೆ ಈ ತರ ಆಗುತ್ತೆ. ಆಮೇಲೆ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಫೀಲಿಂಗ್ ಬಂದ್ಬಿಡುತ್ತೆ, ನಾವು ಮಾಡ್ತಾರೆ ತಪ್ಪು. ಇದೆಲ್ಲ ನಾನು ಹೇಳ್ತೀನಿ, ಸತ್ಸಂಗದಲ್ಲಿ ಹೇಳ್ತೀನಿ, ಮಾತಾಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ನಾನು ನಮ್ಮ ಇದು ದೈನಂದಿಕ ಜೀವನದಲ್ಲಿ ಅದು ಅಳವಡಿಸ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಅದೇ ತುಂಬಾ ಇಂಪಾರ್ಟೆಂಟ್. ಎಲ್ಲ ಮಾತಾಡ್ತೀರಿ, ಎಲ್ಲ ಯೋಚನೆ ಮಾಡ್ತೀರಿ, ಆತ ಇನ್ನೂ ಏನೋ ಒಳ್ಳೆ ಭಾಷೆ ಎಲ್ಲ ಕೊಡ್ತೀರಿ, ಬಟ್ ಅಪ್ಲಿಕೇಶನ್ ಬರುವಾಗ ತುಂಬಾ ಇಂಪಾರ್ಟೆಂಟ್. ಅದನ್ನ ಯಾರ ಒಬ್ರು ಶುರು ಮಾಡ್ಕೊಂತಾರೋ ಅಪ್ಲಿಕೇಶನ್ ಅಂದ್ರೆ ತಕ್ಷಣ ಬರಲ್ಲ, ಓವರ್ ನೈಟ್ ಅಲ್ಲಿ ಬರಲ್ಲ, ಸ್ವಲ್ಪ ನಾವು ಮಾಡ್ಕೊಂತ ಆದ್ರೆ ಏನಾಗುತ್ತೆ, ಅವಾಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತುಂಬಾ ಲೀಲೆಗಳು ಕೇಳಬೇಕು, ಭಗವಂತನ ಲೀಲೆಗಳು, ಫೆಸ್ಟಿವಲ್ಸ್, ಭಗವಂತನ ಬಗ್ಗೆ. ಯಾಕೆ ಹಬ್ಬಗಳು ಮಾಡೋದು ಅಂದ್ರೆ ಭಗವಂತನ ಹಬ್ಬಗಳು, ಅದು ಮಾಡದೇ ಇದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಯಾರಾದ್ರೂ ನಿಮ್ಮ 5 ಜನಕ್ಕೆ ಒಬ್ಬೊಬ್ರು ಹೇಳಿ. ಓಕೆ, ವೆರಿ ಗುಡ್, ರೈಟ್. ಅದು ಇದ್ರಲ್ಲಿ ಬಂದಿದೆ, ರೈಟ್. ಕೃತಜ್ಞತೆ, ಪರಿಜ್ಞಾನ ಇರಲ್ಲ, ರೈಟ್. ಬೇರೆ ಕರೆಕ್ಟ್, ಅದು ಒಳ್ಳೆ ಪಾಯಿಂಟ್. ಓಕೆ, ಓಕೆ, ರೈಟ್. ಬೇರೆ ಇನ್ನೊಂದು ತುಂಬಾ ಮುಖ್ಯವಾದ ಒಂದು ಪಾಯಿಂಟ್ ಇದೆ. ನಾವು ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ, ಎಲ್ಲ ಪಾಯಿಂಟ್ಸ್ ತುಂಬಾ ಒಳ್ಳೆ ಪಾಯಿಂಟ್ಸೇ, ಆದ್ರೆ ಒಂದೇ ಒಂದು ಏನಂದ್ರೆ, ಯಾವಾಗ ಭಗವಂತನ ನೀವು ಹೇಳಿದ್ರೆ ಕರೆಕ್ಟ್, ಭಗವಂತನ ಮರ್ತು ಬಿಡ್ತೀರಿ, ಅವಾಗ ಏನ್ ಮಾಡ್ತೀರಿ, ಬೇರೆ ಕಾರ್ಯದಲ್ಲಿ ಭಾಗವಹಿಸ್ಕೊಂಡ್ಬಿಡ್ತೀರಿ. ಬೇರೆ ಕಾರ್ಯದಲ್ಲಿ ತುಂಬಾ ಭಾಗವಹಿಸ್ಕೊಂಡು ಕ್ಲೋಸ್ ಮಾಡ್ಬಿಟ್ಟು ಆ ಕಡೆ ಇಟ್ಬಿಡ್ತೀರಿ. ಬೇಡಪ್ಪ ನಿನ್ ಸಹವಾಸ, ನಾನು ಇಲ್ಲಿ ಸಂತೋಷವಾಗಿದ್ದೀನಿ, ಎಲ್ಲಾ ಕಾರ್ಯಗಳು ಮಾಡ್ತೀರಾ ಅದೊಂದು ಬಿಟ್ಟು. ಮುಖ್ಯವಾದ ಪಾಯಿಂಟ್ ಅದೇ. ಒಂದು ವರ್ಷ ಏನಾನ ಕಾರ್ಯ ಆದ್ರೆ ಮಾಡ್ಬಾರ್ದು ಅಂತೀನಿ. ವರ್ಷ ನಮ್ಮ ಮನೆಯಲ್ಲಿ ಏನಾನ ಕಳೆ ಇದೆಯಾ, ಒಂದ್ ಏನಾನ ಇದೆಯಾ, ನೆಮ್ಮದಿ ಇದೆಯಾ, ಏನೂ ಇಲ್ಲ. ಅಲ್ಲ, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಸದಾ ಅವನ ಚಿಂತೆನಲ್ಲಿ ಇರ್ಬೇಕು. ಆವಾಗ ಯಾವ ಚಿಂತೆ ಇದ್ರೂ ಅವ್ನು ತಗೊಂಡ್ಬಿಡ್ತಾನ. ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಭಿ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವನ ಚಿಂತೆನಲ್ಲಿ ನಿಜವಾಗಿದ್ದು ನೋಡಿ, ನೀವು ಒಂದ್ ತಿಂಗಳಿದ್ದು ನೋಡಿ ಸಾಕು, ಒಂದ್ 10 ದಿನ ಇದ್ರೆ ಸಾಕು, ನಮ್ಗೆ ಏನ್ ಚಿಂತೆ ಇದ್ರೆ ಅವ್ನು ನೋಡ್ಕೊಂಡ್ಬಿಡ್ತಾನೆ. ನೋಡ್ಕೊಂಡೇ ಇದ್ರು ಪರವಾಗಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಬಾರ್ದು ನಾವು. ಏನಪ್ಪ ಕೃಷ್ಣ 15 ದಿವಸ ನಾನು ನಿನ್ನ ದೇವಸ್ಥಾನದಲ್ಲಿ ಇದ್ಕೊಂಡು ನಾನು ಎಲ್ಲಾ ಕೆಲಸ ಮಾಡ್ಕೊಂಡು ನಿನ್ ಸೇವೆ ಮಾಡ್ಕೊಂಡಿದ್ದೀನಿ, ಏನಾಯ್ತಪ್ಪ ಅಷ್ಟೇ. ಬಿಟ್ಬಿಡ್ಬೇಕು. ಆದ್ರೆ ಮಾಡೋದೆಲ್ಲ ಮಾಡ್ತಾ, ನಮ್ ಕೆಲಸ ನಾವು ಮಾಡ್ಕೊಂತಾ ಇರ್ಬೇಕು. ಹಂಗಂತೇಳಿ ಕೃಷ್ಣ ನೀನ್ ನೋಡ್ಕಪ್ಪ ನಾನು ಇಲ್ಲಿದ್ದೀನಿ, ನಾನು ಸೇವೆ ಮಾಡ್ಕೊಂಡು ಈಗ ಪರೀಕ್ಷೆನಲ್ಲಿ ಶರಣಾಗತಿ ಆಗ್ಬಿಡ್ಬೇಕು. ಏನು ಮಾಡ್ಕಪ್ಪ, ನಾನು ಹೆಂಗೋ ಈಗ ಹೇಳ್ದಲ್ಲ, ಐನಂದ ತನುಜಾ ಕಿಂಕನಂ ಪತಿತಾಮಂ ವಿಷಮೆ ಭವಾಂಬುದ. ಈ ಬಂಧದಲ್ಲಿ ಬಿದ್ದೋಗ್ಬಿಟ್ಟಿದ್ದೆ ನಾನು. ನನ್ಗೆ ಏನ್ ಮಾಡಕ್ಕೋ ಗೊತ್ತಾಗ್ತಾ ಇಲ್ಲ. ನೀನೇ ಹೇಗಾದ್ರೂ ನಾನು ಕಾಪಾಡ್ಬೇಕು. ಹೆಂಗೋ ಮರ್ತ್ಬಿಟ್ಟೆ ನಾನು, ಹೆಂಗೋ ತಪ್ಪೋ ರೈಟೋ ಸರಿ ನನ್ಗೆ ಗೊತ್ತಿಲ್ಲ, ಬಿದ್ದೋಗ್ಬಿಟ್ಟಿದ್ದೀನಿ, ಭವಬಂಧನ ಬಿದ್ದೋಗ್ಬಿಟ್ಟಿದ್ದೀನಿ. ನಾನು ಹೇಗಾದ್ರೂ ನೀನ್ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕಂದ್ರೆ ಏನ್ ಅರ್ಥ? ನನ್ನ ಸಮಸ್ಯೆಗಳೆಲ್ಲ ಫ್ರೀ ಮಾಡ್ಕೊಂಡು ನಿನ್ನ ಆರಾಮಾಗಿ ರಾಜನ್ ತರ ಬಾಳದಲ್ಲ, ಬೆಳೆಸ್ಬಿಟ್ಟು ನಿನ್ನ ಸೇವೆನಲ್ಲಿ ಇಟ್ಕೊಂಡ್ಬಿಡಪ್ಪ ಸಾಕು. ನನ್ಗೆ ಇನ್ನೇನು ಬೇಡ. ಅವ್ನ ಸೇವೆ ಇದೆ, ನಮ್ಗೇನ್ ಬೇಕಾಗಿದೆ? ಈಗ ರೋಡ್ ಕ್ರಾಸ್ ಮಾಡ್ಬೇಕು, ಆಗಲ್ಲ. ತಂದೆ ಏನ್ ಮಾಡ್ತಾನೆ, ಹುಡುಗನ ಕೈ ಇಟ್ಕೊಂಡ್ಬಿಡ್ತಾನೆ. ಹುಡುಗ ಏನ್ ಮಾಡ್ತಾನೆ, ಆಟ ಆಡ್ಕೊಂಡ್ ಬರ್ತಾನೆ ಸಂತೋಷವಾಗಿ, ಸುಖಸಂತೋಷವಾಗಿರ್ತಾನೆ ಅವನು. ಯಾಕಂದ್ರೆ ಭವಬಂಧನ ಅವ್ರು ಕ್ರಾಸ್ ಮಾಡ್ತಾ ಇದಾರೆ, ಮಾಡಿಸ್ತಾರ, ಅವ್ರು ಮಾಡಿಸ್ಬಿಡ್ತಾರೆ. ಯಾಕಂದ್ರೆ ಅವ್ರು ಕೈ ಇಟ್ಕೊಂಡ್ಬಿಟ್ಟಿದ್ರಲ್ಲ. ನಾಮನ್ ಆತರ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ನಾವು ಯಾವ ದೊಡ್ಡ ಸಮುದ್ರ ಆದ್ರೂ ನಾವು ದಡಕ್ಕೆ ಹೋಗ್ಬಿಡ್ಬೋದು ನಾವು. ಅದಕ್ಕೆ ಅವ್ರ ನಾಮ ತುಂಬಾ ಇಂಪಾರ್ಟೆಂಟ್. ಆ ನಾಮದ ಬಗ್ಗೆ ಹೇಳಿದ್ರೆ ಎಷ್ಟು ಪುಸ್ತಕ ಬರೆದಿದ್ದಾರೆ ಅಂದ್ರೆ ಅಷ್ಟೊಂದು ಪುಸ್ತಕ ಬರೆದಿದ್ದಾರೆ. ಒಂದು ಹರಿನಾಮ ಚಿಂತಾಮಣಿ ಅಂತ ಒಂದು ಪುಸ್ತಕ ಇದೆ, ತುಂಬಾ ಚೆನ್ನಾಗಿದೆ. ಅದೆಲ್ಲ ನೀವು ಓದ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ನನಗೆ ಜೀವನದಲ್ಲಿ ನಾಮ ಬಿಟ್ಟು ಬೇರೆ ಏನು ಬೇಡಪ್ಪ ಅಂತ. ಒಂದು ರಾಮಂದು ಒಂದು ಸಾಂಗ್ ಇದೆಯಲ್ಲ, ರಾಮ ನೀ ನಾಮ ಎಂತ ಎಷ್ಟು ಚೆನ್ನಾಗಿದೆ ನೋಡಿ. ಅದಂದ್ರೆ ಅರ್ಥ ಎಷ್ಟು ರುಚಿಯಾಗಿದೆ ಆ ನಾಮದಲ್ಲಿ. ಅದನ್ನ ಹಾಡ್ಬೇಕು, ಅದನ್ನ ಹಾಡ್ಕೊಂಡು ನಾವು ಕೇಳ್ಬೇಕು. ಮುಖ್ಯವಾಗಿ ಕೇಳ್ತಾ 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 ಜಪ ಮಾಡ್ಬೇಕು, ಆವಾಗ ಆ ಸಂತೋಷ ಬರುತ್ತೆ. ಆ ನಾಮದ ಬಗ್ಗೆ ನಿಮ್ಗೆ ಸ್ಪೆಷಲ್ ಕ್ಲಾಸಸ್ ಎಲ್ಲ ಇದೆ, ಕೊಡ್ತೀನಿ. ತುಂಬಾ ಸ್ಪೆಷಲ್ ಕ್ಲಾಸ್ ನಿಜವಾಗಿ ನಡೆದಿರೋದಲ್ಲ ಇದೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೌದಾ, ಮಾಡ್ತೀನಿ. ಅದು ನಾಮ ಚಿಂತಾಮಣಿ ಅಂತ ಒಂದು ಪುಸ್ತಕನೇ ಇದೆ. ಹೌದು, ಓದ್ಬೇಕದು. ನಾನೇ ಅದು ಲಾಸ್ಟ್ ವೀಕೆ ಹೇಳ್ಬೇಕು ಅನ್ಕೊಂಡೆ, ಸರಿ ಇವತ್ತು ಜ್ಞಾಪಕ ಬಂತು. ಈ ನಾಮದ ಬಗ್ಗೆ ಮಾತಾಡೋಕೆ ನಮ್ಗೆ ಜ್ಞಾಪಕ ಬಂತು. ಇನ್ನೊಂದು ಏನಂದ್ರೆ, ಹಬ್ಬಗಳು ಯಾಕೆ ಮಾಡ್ಬೇಕಂದ್ರೆ, ಭಗವಂತನ ಹಬ್ಬಗಳು ನೀವೆಲ್ಲ ಹೇಳ್ದಂಗೆ ಜ್ಞಾಪಕ ಬರುತ್ತೆ ನಮ್ಗೆ.
ಅದ್ರ ಬಗ್ಗೆ ಜ್ಞಾಪಕ ಮಾಡ್ಕೊಂಡು ಸುಮ್ಮನೆ ಏನೋ ಸಿಹಿ ಮಾಡ್ಕೊಂಡು ಭಗವಂತ ಹತ್ರ ಇಟ್ಬಿಡೋದಲ್ಲ, ಲೀಲೆಗಳು ಕೇಳ್ತೀವಿ, ಕೇಳಬೇಕು ಭಗವಂತನ ಲೀಲೆಗಳು. ಒಂದ್ಸಲ ಏನಾಗುತ್ತೆ ಅಂದ್ರೆ, ಈಗ ಈ ಒಂದು ಆಶಾ ಇದು ಏನೋ ವಿಷಯ ಏನ್ ತಿಂಗಳು ಜ್ಯೇಷ್ಠ ಮಾಸ, ಈ ಜ್ಯೇಷ್ಠ ಮಾಸದಲ್ಲಿ ಪೌರ್ಣಮಿ ಬರುತ್ತಲ್ಲ, ಈಗ ಆ ಪೌರ್ಣಮಿ ದಿನ ಭಗವಂತನಿಗೆ ಸ್ನಾನ ಮಾಡಿಸ್ತಾರೆ. ಜಗನ್ನಾಥ್ ಬಲದೇವ್ ಸುಭದ್ರ ಇದಾರಲ್ಲ ಪುರಿನಲ್ಲಿ, ಅವ್ರಿಗೆ ಸ್ನಾನ ಮಾಡಿಸ್ತಾರೆ. ಅವ್ರದ್ದು ಮರದ ಒಂದು ವಿಗ್ರಹ, ಯಾಕಂದ್ರೆ ಭಗವಂತನ 8 ವಿಧವಾದ ಒಂದು ವಸ್ತುಗಳಲ್ಲಿ ಮಾಡ್ಬೋದು. ಮರ ಮತ್ತೆ ಮೆಟಲ್ ಏನ್ ಹೇಳ್ತೀರಾ, ಲೋಹ ಮತ್ತೆ ಕಲ್ಲಲ್ಲಿ ಮಾಡ್ಬೋದು, ಮಣ್ಣಲ್ಲಿ ಮಾಡ್ಬೋದು, ಪಟ ಡ್ರಾ ಮಾಡಿ ಮಾಡ್ಬೋದು. ಈ ತರ 8, ಆಮೇಲೆ ಮಾನಸಿಕವಾಗಿ ಕೂಡ ಮಾಡ್ಕೋಬಹುದು. ಸೊ 8 ವಿಧವಾಗಿ ಭಗವಂತನ ಒಂದು ಶಿಲೆನ ಮಾಡ್ತಾರೆ. ಇದು ಮರದಲ್ಲಿ ಮಾಡಿರೋದು. ಇದಕ್ಕೆ ಒಂದು ಲೀಲೆ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ಪಾಸ್ಟ್ ಟೈಮ್ಸ್ ಹೇಳಿದ್ದೀನಿ. ಇಂದ್ರದ್ಯುಮ್ನ ಮಹಾರಾಜನ ಅವರು ಒಂದು ವಸ್ತುವಾಗಿ ಇಟ್ಕೊಂಡು ಈ ಒಂದು ಲೀಲೆ ಮಾಡ್ತಾರೆ ಭಗವಂತ. ಅವ್ರಿಗೆ ವಿಷ್ಣು ನೋಡಬೇಕು ಅಂತ ಒಂದು ಆಸೆ ಬರುತ್ತೆ. ಆ ಆಸೆಯಿಂದ ಅವರು ಈ ಮರದ ಒಂದು ರೂಪದಲ್ಲಿ ಬರ್ತಾರೆ. ಇದು ದೊಡ್ಡ ಕಥೆ. ಇದು ಸ್ನಾನಯಾತ್ರೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸ್ನಾನಯಾತ್ರೆ ಯಾಕೆ ಸ್ನಾನ ಮಾಡಿಸ್ತಾರೆ ಅಂತ. ಭಗವಾನ್ ಇಂದ್ರದ್ಯುಮ್ನ ಮಹಾರಾಜ್ ಏನ್ ಮಾಡ್ತಾರೆ ಅಂದ್ರೆ, ಪುರಿ ನಡೆದಿರೋದಿಲ್ಲ, ಪುರಿ ಒಡಿಸ್ಸಾ ಅಂತ ಹೇಳ್ತಾರೆ ಇವಾಗ. ಆ ಒಡಿಸ್ಸಾನಲ್ಲಿ ಪುರಿ ಅಂತ ಒಂದು ಹೆಸರು ಆ ಸ್ಥಳಕ್ಕೆ. ಅದಕ್ಕೆ ತುಂಬಾ ಹೆಸರಿದೆ. ಶಂಕು ಕ್ಷೇತ್ರ ಅಂತ ಹೇಳ್ತಾರೆ, ಆಮೇಲೆ ಶ್ರೀ ಕ್ಷೇತ್ರ ಅಂತ ಹೇಳ್ತಾರೆ, ಆಮೇಲೆ ಉತ್ಕಳ ಕ್ಷೇತ್ರ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಹೆಸರುಗಳಿದೆ. ಅದು ಆ ಒಂದು ಕ್ಷೇತ್ರನೇ ಶಂಕು ಶೇಪಲ್ ಇದೆ ಅಂತ ದೂರದಿಂದ ನೋಡಿದ್ರೆ. ನಾವು ಮೇಲೆ ಹೆಲಿಕಾಪ್ಟರ್ ಯಾವಾಗ ಹೋದ್ರೆ ನೋಡ್ಬೋದು, ಶಂಕು ರೂಪದಲ್ಲಿ ಇರುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಜಗನ್ನಾಥ್ ಅವ್ರು ಯಾವತ್ತು ಇದು ಅವತಾರ ತಗೊಂಡ್ರು, ಆವತ್ತು ಏನ್ ಮಾಡಿದ್ರು ಅಂದ್ರೆ, ಇವರು ಇಂದ್ರದ್ಯುಮ್ನ ಮಹಾರಾಜು ಆ ವಿಗ್ರಹಗಳನ್ನ ತಗೊಂಡು ಸ್ನಾನ ಮಾಡಿಸಿದ್ರು. ಫಸ್ಟ್ ಡೇ ಬಂದ ತಕ್ಷಣ ಭಗವಂತನಿಗೆ ಸ್ನಾನ ಮಾಡಿಸಿದ್ರು. ಈ ಸ್ನಾನ ಯಾತ್ರನ ಇವಾಗ್ಲೂ ಅಲ್ಲಿ ಪ್ರತಿ ಒಂದು ವರ್ಷ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂದ್ರೆ, ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಪೌರ್ಣಮಿ ದಿನ, ಆ ದಿನ ಸ್ನಾನ ಮಾಡಿಸ್ತಾರೆ. 3 ಜಗನ್ನಾಥ್, ಬಲದೇವ್ ಸುಭದ್ರ ಮತ್ತೆ ಸುದರ್ಶನ್ ಚಕ್ರ ಅವರು ಜೊತೆಲಿ ಇರ್ತಾರೆ. ಜಗನ್ನಾಥ್ಗೆ ಲೆಫ್ಟ್ ಅಲ್ಲಿ ಅವ್ರನ್ನ ಆ ಒಂದು ಇದು ಇರುತ್ತೆ, ಸುದರ್ಶನ್ ಇರುತ್ತೆ. ಅವ್ರ ಭಕ್ತರು ತುಂಬಾ ಪ್ಯೂರ್ ಡಿವೋಟಿ ಅವರು. ಸೊ ಇವ್ರನ್ನ 4 ಜನನ ಸ್ನಾನ ಮಾಡಿಸಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಉತ್ಸವ ಮೂರ್ತಿಗಳಿರುತ್ತೆ. ಯಾಕಂದ್ರೆ ಇದು ಮೈನ್ ಡೀಟೀಸ್ಗೆ, ಮುಖ್ಯವಾದ ವಿಗ್ರಹಗಳಿಗೆ ಯಾವತ್ತೂ ಪ್ರತಿದಿನ ಅಭಿಷೇಕ ಮಾಡೋಕ್ಕಾಗಲ್ಲ. ಅದಕ್ಕೆ ಉತ್ಸವ ಮೂರ್ತಿ ಇಲ್ಲ ವಿಜಯ ಮೂರ್ತಿ ಅಂತ ಹೆಸರು ಅದಕ್ಕೆ. ಆ ವಿಜಯ ಮೂರ್ತಿಗೆ, ಉತ್ಸವ ಮೂರ್ತಿಗೆ ಯಾವಾಗಲೂ ಅಭಿಷೇಕ ನಡೆಯೋದುಂಟು. ಬಟ್ ಬೇರೆ ದೇವಸ್ಥಾನಗಳಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಪ್ರತಿದಿನ ಇದೆ. ಪ್ರತಿದಿನ ಅದರದ್ದು ಅಭಿಷೇಕದ ನೀರಿದೆಯಲ್ಲ, ಅದನ್ನೇ ನಾವು ಚರಣ ಅಮೃತ ಅಂತ ಹೇಳ್ತೀವಿ. ಚರಣ ಅಂದ್ರೆ ಪಾದ, ಆ ಭಗವಂತನ ಪಾದದ ಅಮೃತ ಅಂತ ಹೇಳಿ ಡೈಲಿ ನಾವು 3 ಉತ್ತರಣೆ ತಗೊಂತೀರ. ಅದನ್ನ ಅಭಿಷೇಕ DTC ಅವರು ಟೆಂಪಲ್ ಅಲ್ಲಿ ಮಾಡೋರು, ಕೆಲವರು ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಸೊ ಈ ಉತ್ಸವ ಮೂರ್ತಿನ ಎಲ್ಲಾ ಕಡೆ ಎಲ್ಲಾ ಕಡೆ ಅಭಿಷೇಕ ಮಾಡಿಸ್ತಾರೆ. ಅದಕ್ಕೆ ಕೆಲವು ಇದೆಲ್ಲ ಇದೆ, ರೀತಿ ನೀತಿಗಳೆಲ್ಲ ಇದೆ, ನಿಯಮಗಳೆಲ್ಲ ಇದೆ. 16 ಮಂತ್ರಗಳು ಹೇಳ್ಬೇಕು, ಅದಕ್ಕೆ ಷೋಡಶೋಪಚಾರ ಎಲ್ಲ ಇದೆ, ಇದೆಲ್ಲ ಮಾಡಿಸ್ತಾರೆ. ಈ ಜಗನ್ನಾಥ್ ಬಲದೇವ್ ಸುಭದ್ರನ ನಾವು ಮಾಡ್ಸಕ್ಕಾಗಲ್ಲ. ಯಾಕಂದ್ರೆ ಇದು ಮರದ್ದು. ಆ ಪೇಂಟ್ ಎಲ್ಲ ಹೊರಟೋಗ್ಬಿಟ್ರೆ ಯಾವನೋ ಈ ಬುದ್ಧಿ ಇಲ್ಲದವ್ರು ಏನ್ ಮಾಡ್ತಾನೆ, ಏನಪ್ಪ ಭಗವಂತ ಹಿಂಗಿದ್ದಾನೆ, ಏನೂ ಇಲ್ವಲ್ಲ, ಒಂದು ರಂಗಿಲ್ಲ, ಒಂದು ಇದಿಲ್ಲ, ಒಂದು ನೋಡೋದಕ್ಕೆ ಒಂದು ಇದಿಲ್ಲ, ಅಂದ ಚಂದ ಇಲ್ಲ ಅಂತ ಅನ್ಬಿಡ್ತಾನೆ ಅಂತ ಯಾರಾದ್ರೂ ಅನ್ಕೊಂಡ್ಬಿಡ್ತಾನೆ ಅಂತ ಆ ಮೈನ್ DTSಗೆ ಮುಖ್ಯವಾದ ಈ ಪ್ರಾಂಗಣದಲ್ಲಿ ಇರೋದು, ಐ ಮೀನ್ DT ಆಲ್ಟರ್ ಅಂತ ಹೇಳ್ತೇವೆ ನಾವು, ಇದನ್ನ ಆಲ್ಟರ್ ಅಂತ ಹೇಳೋದು. ಆ ಆಲ್ಟರ್ ಅಲ್ಲಿ ಇರೋ DTSನ ನಾವು ಯಾವತ್ತೂ ಸ್ನಾನ ಮಾಡಿಸಲ್ಲ. ಆದ್ರೆ ಈ ಒಂದು ದಿನ, ಈ ವರ್ಷದ ಒಂದು ದಿನದಲ್ಲಿ ಮಾತ್ರ ದೇವಸ್ಥಾನದಲ್ಲಿ, ನಮ್ಮ ಪುರಿ ಜಗನ್ನಾಥ್ ದೇವಸ್ಥಾನದಲ್ಲಿ ಸ್ನಾನ ವೇದಿ ಅಂತ ಒಂದು ಇದಿದೆ, ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಅಲ್ಲಿ ಸ್ನಾನ ಮಂಟಪ ಅಂತಾನೆ ಒಂದು ಮಂಟಪ ಇದೆ, ದೊಡ್ಡ ಮಂಟಪ, ಅದು ಸ್ನಾನ ಮಂಟಪ. ಅಲ್ಲಿ 3 ಕರ್ಕೊಂಡ್ಬರ್ತಾರೆ. 3 ಸುದರ್ಶನ್ ಚಕ್ರನ ಕರ್ಕೊಂಡ್ಬರ್ತಾರೆ. ಆಮೇಲೆ ಅಲ್ಲಿ ಉತ್ಸವ ಮೂರ್ತಿ ಯಾರು ಅಂದ್ರೆ ಮದನ ಮೋಹನ್. ಅಲ್ಲಿ ಮದನ ಮೋಹನ್ ಉತ್ಸವ ಮೂರ್ತಿ. ಜಗನ್ನಾಥ್ ಬಲದೇವ್ ಸುಭದ್ರ ಇಲ್ಲ, ಮದನ ಮೋಹನ್ ಅವರೇ, ಬೇರೆ ರೂಪದಲ್ಲಿ ಹೆಸರು ರೂಪ ಚೇಂಜ್. ಆ ಥರ ಅವ್ರನ್ನ ಎಲ್ಲಾರನ್ನೂ ಕರ್ಕೊಂಡ್ಬಂದ್ಬಿಡ್ತಾರೆ. ಅವತ್ತು ಒಂದಿನ ಮಾತ್ರ ಎಲ್ಲರನ್ನೂ ಕರ್ಕೊಂಡ್ಬಂದು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಒಂದು ಬಾವಿ ಇದೆ, ಗೋಲ್ಡನ್ ವೆಲ್ ಅಂತ ಹೆಸರು ಅದಕ್ಕೆ. ಒರಿಸ್ಸಾನಲ್ಲಿ ಬೇರೆ ಹೆಸರು ಅದಕ್ಕೆ. ಆ ಒಂದು ಬಾವಿನಲ್ಲಿ ನೀರೆಲ್ಲ ತಗೊಂಬಂದು ಎಲ್ಲರೂ ಏನ್ ಮಾಡ್ತಾರೆ, ಒಂದೊಂದು ಇದು ಈ ಚಿನ್ನದ ವಜ್ರದ ಕಲಶಗಳಿರ್ತಲ್ಲ ಅದ್ರಲ್ಲಿ ತಗೊಂಡ್ಬರ್ತಾರೆ. ಅದೆಲ್ಲ ನೀರು ತಗೊಂಡ್ಬಂದು ಎಲ್ಲ ಆ ವೇದಿಕೆ ಹತ್ರ ಇಟ್ಕೊಂತಾರೆ. ಇದು ಸ್ನಾನ ವೇದಿ ಅಂತ ಇದೆಯಲ್ಲ ಪ್ಲಾಟ್ಫಾರ್ಮ್, ಸ್ನಾನ ವೇದಿ ಅಂದ್ರೆ ಈ ಸ್ನಾನ ಮಾಡಿಸೋ ವೇದಿ ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಕೊಂಡು ವಿಗ್ರಹದ ಹತ್ರ ಇಟ್ಕೊಂಡು ಆ ನೀರೆಲ್ಲ ತಗೊಂಬಂದು ರೆಡಿ ಮಾಡ್ತಾರೆ. ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಇದು ಮಾಸ್ಕ್ ಹಾಕೊಂಡ್ಬಿಡ್ತಾರೆ. ಮಾಸ್ಕ್ ಹಾಕೊಂಡು ಅದನ್ನೆಲ್ಲ ಶುದ್ಧ ಮಾಡ್ತಾರೆ. ಇವಾಗ ನಾವು ಹೋದ್ರಲ್ಲ ಶುದ್ಧ ಮಾಡ್ಕೊಬೇಕಂದ್ರೆ ಅದೆಲ್ಲ ಶುದ್ಧ ಮಾಡ್ಬೇಕು. ಭಗವಂತನಿಗೆ ಅಶುದ್ಧವಾಗಿ ನಾವು ನೀರು ಅಭಿಷೇಕ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಶುದ್ಧ ಮಾಡಿಕೊಂಡು ಅದಕ್ಕೆ ಮಂತ್ರಗಳೆಲ್ಲ ಚಾಂಟ್ ಮಾಡ್ತಾರೆ. ಆ ಮಂತ್ರ ಎಲ್ಲ ಚಾಂಟ್ ಮಾಡಿದ್ಮೇಲೆ ಅದಾದ್ಮೇಲೆ ಸ್ನಾನ ಮಾಡೋಕ್ಕೆ ರೆಡಿ ಮಾಡ್ಕೊತಾರೆ.
ಈ ಸ್ನಾನ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಈ ಸ್ನಾನ ಏನಕ್ಕೆ ಮಾಡ್ತಾರೆ ಅಂದರೆ ಭಗವಂತನ ಅಪಿಯರೆನ್ಸ್ ಡೇ ಅಂತ ಅರ್ಥ, ಅಂದರೆ ಭಗವಂತನ ಜಯಂತಿ ಅಂತ ಅರ್ಥ. ಜಗನ್ನಾಥು ಆವತ್ತಿನ ದಿನ ಅವರು ಆವಿರ್ಭಾವ ಆಗಿರೋದು ಅಂತ ಅರ್ಥ, ಆವಿರ್ಭಾವ ಆಗಿದ್ದ ದಿನ ಅಂತ ಹೆಸರು ಅದಕ್ಕೆ. ಸೊ ಇದು ಯಾವ ಗ್ರಂಥದಲ್ಲಿ ಬರೆದಿದ್ದಾರೆ ಅಂದರೆ ಒಡಿಸ್ಸಾನಲ್ಲಿ ನೀಲಾದ್ರಿ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಇದನ್ನು ಬರೆದಿದ್ದಾರೆ. ಸೊ ಈ ಇದು ಸ್ನಾನ ಮಂಟಪದಲ್ಲಿ ಏನು ಮಾಡ್ತಾರೆ ಅಂದರೆ ಡೈಲಿ ಅಭಿಷೇಕ ಮಾಡಬೇಕು ಅಂತ ಏನು ಮಾಡ್ಬೇಕಂದ್ರೆ ಏನು ಮಾಡ್ತಾರೆ ಅಂದರೆ ದೊಡ್ಡದು ಒಂದು ಕನ್ನಡಿ ಇಟ್ಬಿಡ್ತಾರೆ ಜಗನ್ನಾಥ ಬಲದೇವ ಸುಭದ್ರ ಮುಂದೆ. ಈ ಥರ ದೊಡ್ಡ ಕನ್ನಡಿ ಇಟ್ಬಿಟ್ಟು ಈ ಕನ್ನಡಿಯಲ್ಲಿ ಪ್ರತಿಬಿಂಬ ಬರುತ್ತಲ್ಲ ಅದಕ್ಕೆ ಅಭಿಷೇಕ ಮಾಡ್ತಾರೆ ಡೈಲಿ. ಯಾಕಂದ್ರೆ ಡೈಲಿ ಮಾಡ್ಸೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ಮಾಡಿಸ್ಬಿಡ್ತಾರೆ. ಸೊ ಅಲ್ಲಿ ಆವಾಗ ಈ ಸ್ನಾನ ಯಾತ್ರಾ ದಿನ ಎಲ್ರಿಗೂ ಮಾಡಿಸ್ಬಿಡ್ತಾರೆ, ಜಗನ್ನಾಥ್ಗೆ, ಬಲದೇವ್ಗೆ, ಸುಭದ್ರಾಗೆ, ಮತ್ತೆ ಸುದರ್ಶನ್ಗೆ, ಮತ್ತೆ ಇವ್ರಿಗೆ ಮದನ ಮೋಹನ್, ಇವ್ರಿಗೆಲ್ಲರೂ ಕರ್ಕೊಂಬಂದ್ಬಿಡ್ತಾರೆ ಅಲ್ಲಿ. ಸೊ ಕರ್ಕೊಂಬಂದು ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಬಿಸಿಲು ಕಾಲದಲ್ಲಿ ಇದನ್ನ ಮಾಡೋದು, ತುಂಬಾ ಅಲ್ಲ ತುಂಬಾ ಬಿಸಿಲು ಇರುತ್ತಲ್ಲ, ಅವಾಗ ಏನ್ ಮಾಡ್ತಾರೆ ತಂಪಿಗಿರೋ ನೀರು ಹಾಕ್ತಾರೆ. ಆ ತಂಪಿಗಿರೋ ನೀರು ಸ್ನಾನ ಮಾಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಭಗವಂತನಿಗೆ ಜ್ವರ ಬಂದ್ಬಿಡುತ್ತೆ. ಈಗ ನಾವು ತುಂಬಾ ಬಿಸಿಲಲ್ಲಿ ಇತ್ತು, ಯಾವಾಗ ತಣ್ಣೀರು ಹಾಕೊಂಡು ನೋಡಿ ನೆಕ್ಸ್ಟ್ ಡೇ ಫೀವರ್ ಬರುತ್ತೆ, ತಕ್ಷಣ ಫೀವರ್ ಬಂದ್ಬಿಡುತ್ತೆ. ಆ ಥರ ಭಗವಂತನಿಗೆ ಫ್ಲೂ ಬಂದ್ಬಿಡುತ್ತೆ. ಸೊ ಫ್ಲೂ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಜಗನ್ನಾಥನ, ಬಲದೇವ, ಸುಭದ್ರ ಈ 15 ದಿವಸ ತಗೊಂಡೋಗಿ ಈ ಒಂದು ಯಾವ್ದು ಇಲ್ಲಿ ಈ ಮುಖ್ಯವಾದ ಒಂದು ಎಲ್ಲಿ ಜಗನ್ನಾಥ, ಬಲದೇವ, ಸುಭದ್ರ ಇಡ್ತಾರಲ್ಲ ಆ ದೇವಸ್ಥಾನದಲ್ಲಿ ಪ್ರಾಂಗಣದಲ್ಲಿ, ಐ ಮೀನ್ ಒಂದು DT ಆಲ್ಟರಲ್ಲಿ ಆ ವೇದಿಕೆ ಮೇಲೆ ಇಡಲ್ಲ. ಇವಾಗ ತಗೊಂಡೋಗಿ ರತ್ನ ವೇದಿಕಾ ಅಂತ ಒಂದು ವೇದಿಕೆ ಇದೆ ಅಲ್ಲೇ ದೇವಸ್ಥಾನದಲ್ಲೇ ಉತ್ತರ ಭಾಗದಲ್ಲಿ, ಅಲ್ಲಿ ತಗೊಂಡೋಗಿ ಅವ್ರನ್ನ ಅಲ್ಲಿ ಮಲಗಿಸ್ಬಿಡ್ತಾರೆ. 15 ದಿವಸ ಅವ್ರಿಗೆ ಜ್ವರ, ರೆಸ್ಟ್, ಯಾರಿಗೂ ದರ್ಶನ ಕೊಡಲ್ಲ. ಈ ಒಂದು ಸಂಪ್ರದಾಯ ಎಲ್ಲಿ ಈ ಒಂದು ಕಲ್ಚರ್ ಯಾವ ದೇವಸ್ಥಾನದಲ್ಲಿ ಇರಲ್ಲ, ವಿಷ್ಣು ದೇವಸ್ಥಾನದಲ್ಲಿ. ಈ ಜಗನ್ನಾಥನ ಮಾತ್ರನೇ ಇರಲ್ಲ, ತುಂಬಾ ಇದೆ ಇವರು ಜಗನ್ನಾಥ. ನಮ್ ಟೆಂಪಲ್ ಅಲ್ಲಿ ಮಾಡಲ್ಲ, ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಬಟ್ ಇದೊಂದು ಮಾಡಲ್ಲ. 15 ದಿವಸ ನಾವು ರೆಸ್ಟ್ ಇರಕ್ ನಮ್ ಕೈಲಿ ಇರಕ್ ಆಗಲ್ಲ. ಯಾಕಂದ್ರೆ ಭಗವಂತನ ಇದ್ರೆ ನಾವು ಯಾರು ದರ್ಶನ ಇದ್ರೆ ಇರಕ್ ಆಗಲ್ಲ, ಅದಕ್ಕೆ ಮಾಡಲ್ಲ. ಇಲ್ಲಿ 15 ದಿವಸ ಇರಲ್ಲ, ಹಂಗೆ ಮಾಡ್ತಾರೆ. ಅವಾಗ ಅವತ್ತು ಹೆಂಗ ಮಾಡಿದ್ರು ಇಂದ್ರದ್ಯುಮ್ನ ಮಹಾರಾಜು, ಅದೇ ತರ ಇವಾಗ್ಲೂ ಮಾಡ್ತಾರೆ. 15 ದಿವಸ ಇರಲ್ಲ, ಅಲ್ಲಿರಲ್ಲ, ಅದಕ್ಕೆ ಬೇರೆ ತರ ಏನೋ ಅರೇಂಜ್ಮೆಂಟ್ ಮಾಡಿರ್ತಾರೆ. ಸೊ ಈ ರತ್ನ ವೇದಿಕೆ ಹತ್ರ ಇವನ್ನ ಕರ್ಕೊಂಡು ಹೋಗ್ಬಿಟ್ಬಿಟ್ರೆ ಇಲ್ಲಿ ಪೂಜಾರಿಗಳು ಇರ್ತಾರಲ್ಲ ಅವ್ರು ಅಲ್ಲಿ ಹೋಗ್ಬಾರ್ದು, ಇದು ಪದ್ಧತಿ. ಅಲ್ಲಿ ಯಾರು ಬರ್ತಾರ ಅಂದ್ರೆ ಅಲ್ಲ ಇಲ್ಲಿ ಇವರು ಏನದು ಈ ಕಾಡಲ್ಲಿ ಇದ್ ಮಾಡ್ತಾರಲ್ಲ ಅವರು ಅಲ್ಲಿ ಬರ್ತಾರೆ, ಅವರು ಆ ಪೂಜಾರಿಗಳು ಬರ್ತಾರೆ ಅಲ್ಲಿ. ಅವ್ರು ಏನ್ ಮಾಡ್ತಾರೆ, ಈಗ ಯಾರಾದ್ರೂ ರೋಗಿಷ್ಟಿ ಮನೆಯಲ್ಲಿ ಇದ್ರೆ ನೋಡ್ಕೊಳಕ್ಕೆ ಇರ್ತಾರಲ್ಲ ತಂದೆ ತಾಯಿ ಅಣ್ಣ ತಮ್ಮ, ಆ ತರ ಅವರೆಲ್ಲ ಬರ್ತಾರೆ ಇವ್ರು ನೋಡ್ಕೊಳಕ್ಕೆ. ಯಾವಾಗ ಅವ್ರಿಗೆ ಇದು ಬರುತ್ತೋ ಜ್ವರ ಬರುತ್ತೋ ಅವಾಗ ಅವ್ರು ನೋಡ್ಕೊಂತಾರೆ. ಅವ್ರಿಗೆ ಹೆಸರು ಏನಂದ್ರೆ ವಿಶ್ವವಾಸ ಸಂಬರಾಸ್ ಅಂತ ಹೆಸರು. ಸಬರ ಯಾಕೆ ಇವರೆಲ್ಲ ಬರೋದಂದ್ರೆ ಇವ್ರಿಗೊಂದು ಅವ್ರ ಪಾಂಡಾಸ್, ಅವ್ರ ಪಾಂಡಾಸ್. ಇವ್ರು ಸಬರಾಸ್ ಯಾರು ಅಂದ್ರೆ ನೀಲಮಾಧವ, ಭಗವಂತ ಜಗನ್ನಾಥ ನೀಲಮಾಧವನಾಗಿ ಮೊದಲೇ ಬಂದಿರ್ತಾರೆ. ಆ ನೀಲಮಾಧವ ಒಂದು ಬೆಟ್ಟ ಇದೆ, ದೊಡ್ಡ ಬೆಟ್ಟ ಇದೆ. ಆ ಪುರಿ ಜಗನ್ನಾಥಿಂದ ಒಂದು 10 ಕಿಲೋಮೀಟರ್ ದೂರ ಒಂದು ದೊಡ್ಡ ಬೆಟ್ಟ ಇದೆ. ಅಲ್ಲಿ ವಿಶ್ವವಾಸು ಅಂತ ಒಬ್ಬ ಭಕ್ತ ಆ ಅರಣ್ಯಕ್ಕೆಲ್ಲ ಇವರು ಅರಣ್ಯವಾಸಿಗಳಿದಾರಲ್ಲ ಅವ್ರಿಗೆ ನಾಯಕ, ಆ ತಂಡದ ನಾಯಕ ಬಂದು ಪ್ರತಿದಿನ ಅಲ್ಲಿ ಹೋಗ್ತಾ ಇರ್ತಾನೆ. ಏನಕ್ಕೆ? ನೀಲಮಾಧವನಿಗೆ ಸೇವೆ ಮಾಡಕ್ಕೆ, ಪ್ರತಿದಿನ ಸೇವೆ ಮಾಡಕ್ಕೆ. ಅವನು ಹೋಗ್ಬಿಟ್ಟು ಅಲ್ಲಿ ಮನೆಗೆ ಬಂದ್ರೇನೆ ಮನೆಯೆಲ್ಲ ಸುವಾಸನೆ ಅಂದ್ರೆ ಸುವಾಸನೆ, ಅಷ್ಟೊಂದು ಸುವಾಸನೆ. ಅಲ್ಲ, ಭಗವಂತನಿಂದ ಬಂದಿರೋ ವಾಸನೆ ಅಲ್ಲಿ ಹೋಗಿರ್ತಾನಲ್ಲ. ಅದಕ್ಕೆ ಆ ವಿಶ್ವವಾಸು ಪ್ರತಿದಿನ ಹೋಗ್ಬಿಟ್ಟು ಬರ್ತಾ ಇರ್ತಾನೆ. ಆ ವಿಶ್ವವಾಸು ಒಂದು ಇವ್ರು ಇದೆಯಲ್ಲ, ಅವರೊಂದು ಜನರೇಷನ್ಸ್ ಏನಂತೀರ ಅದಕ್ಕೆ, ಅಲ್ಲ ಇನ್ನೊಂದು ವಂಶ, ಅವ್ರ ವಂಶ ಇವ್ರು ನೋಡ್ಕೊಂತಾರೆ. ಇವಾಗ ಜಗನ್ನಾಥ ಅವ್ರು ನೋಡ್ಕೊಂತಾರೆ, 15 ಡೇಸ್ ಅವ್ರು ನೋಡ್ಕೊಂತಾರೆ. ಅವರು ಭಗವಂತನಿಗೆ ಜ್ವರ ಬಂದಿರೋದೆಲ್ಲ ಇದು ಮಾಡ್ಕೊಂಡು ಏನೇನ್ ಮಾಡ್ಬೇಕು ಅದೆಲ್ಲ ಅವ್ರು ನೋಡ್ಕೊಂಡು, ಇವ್ರು ಬರ್ಬಾರ್ದು ಅವಾಗ. ಅದು ಮಾತುಕತೆ ತರ. ಈಗ ನೀವು ಉಡುಪಿನಲ್ಲಿ ಅಷ್ಟಮಠ ಇದೆ ಗೊತ್ತಾ ನಿಮ್ಗೆ? 8 ಮಠ ಇದೆ, ಅದು ಮಧ್ವಾಚಾರ್ಯ ಸೃಷ್ಟಿ ಮಾಡಿರೋದು. ಈ 8 ಮಠದಲ್ಲಿನೂ ಒಂದು 3 ವರ್ಷನ 4 ವರ್ಷನ ಗೊತ್ತಿಲ್ಲ, ಒಂದೊಂದು ಮಠದವರು ಪೂಜೆ ಸಲ್ಲಿಸ್ಬೇಕಲ್ಲಿ. ಇವ್ರದ ಈ ಮಠ ಆದ್ಮೇಲೆ ಒಂದ್ಸಲ ಕೃಷ್ಣ ಮಠ, ಆಮೇಲೆ 8 ಮಠದ ಹೆಸರು ಇದೆ. ಆ ಒಂದೊಂದು ಮಠನೂ ಅವ್ರು ಅಲ್ಲಿ ಬಂದು ಪೂಜೆ ಸಲ್ಲಿಸ್ಬೇಕು. ಆ ತರ ಇಲ್ಲಿ ಈ 15 ದಿವಸ ಇವ್ರು ಬರ್ತಾರೆ. ಇವರು ಸಬರಾಸ್ ಅವ್ರ ಹೆಸರು. ಸೊ ಈ ಸಬರಾಸ್ ಬಂದು ಅವ್ರು ಜಗನ್ನಾಥನ ನೋಡ್ಕೊಂತಾರೆ. ಸೊ ಇವ್ರು ನೋಡ್ಕೊಂಡ್ಮೇಲೆ ಏನಾಗುತ್ತೆ ಅಂದ್ರೆ
15 ದಿವಸ ರೆಸ್ಟಲ್ಲಿ ತೊಗೊಂಡ್ಬಿಡ್ತಾರೆ. ಆ ಕಳಶ ಹೇಳ್ದಲ್ಲ ಬಾವಿಯಿಂದ ತೊಗೊಂಬರೋದು, 130 ಕಳಶ ತೊಗೊಂಬರ್ತಾರೆ. ಅದು 130 ಕಳಶ ತೊಗೊಂಬಂದು ಅದು ಇದ್ರದ್ದು ಏನಂದರೆ ವಜ್ರ ಗೋಲ್ಡು ವೈಡೂರ್ಯದಲ್ಲಿ ಮಾಡಿರೋದಂತೆ ಅದೆಲ್ಲ, ಅದ್ರಲ್ಲಿ ತೊಗೊಂಬಂದು ಸ್ನಾನ ಮಾಡಿಸ್ತಾರಂತೆ. ಸೊ ಇದೆಲ್ಲ ತೊಗೊಂಬಂದ್ಮೇಲೆ ಏನಾಗುತ್ತೆ ಅಂದರೆ ಸ್ನಾನ ಮಾಡಿಸ್ತಾರೆ ಭಗವಂತನಿಗೆ. ಸ್ನಾನ ಮಾಡಿ ಅವ್ರು ಭಗವಂತ ಇದಕ್ಕೆ ಹೋಗ್ಬಿಡ್ತಾರೆ. ಇದೆಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಭಗವಂತ ಮತ್ತೆ ಅಲ್ಲಿಂದ ದೊಡ್ಡ ಒಂದು ಫಂಕ್ಷನ್ ಆಗುತ್ತೆ, ತುಂಬ ದೊಡ್ಡ ಫಂಕ್ಷನ್. ಒಂದೇ ರೋಡಲ್ಲಿ 25 ಲಕ್ಷ ಜನ ನೋಡ್ಬೋದು ನೀವು. 25 ಲಕ್ಷ ಜನ. ಒಂದು ಏನು ಚಿಕ್ಕ ಕ್ರಿಮಿ ಕೂಡ ಕೆಳಗೆ ಬೀಳಕ್ಕಾಗಲ್ಲ, ಸೂದಿ ಕೆಳಗಡೆ ಬಿದ್ದರೆ ಕೂಡ ಎತ್ತಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಪೊಲೀಸರೇ 2 ಲಕ್ಷ ಜನ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಬ್ರಿಟಿಷ್ ಅವರು ಇದು ಏನಪ್ಪ ಈ ಒಂದು ಮರದ ಗೊಂಬೆಗಳಿಗೆ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಕ್ ನೋಡಿದ್ರು ಅವರು. ಇದನ್ನ ಜಗನ್ನಾಥ ಬಲದೇವರ ಇದು ಈಗ ನಡೀತಾ ಇರೋದಲ್ಲ, ಎಷ್ಟೋ ವರ್ಷಗಳ ಮುಂದೆ 2000 ವರ್ಷ 3000 ವರ್ಷಗಳಿಂದ ನಡೀತಾ ಇರೋದು ಇದು. ಅದನ್ನ ಸ್ಟಾಪ್ ಮಾಡಕ್ ನೋಡಿದ್ರು. ಏನ್ ಮಾಡಿದೇನೋ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಮಾಡೇ ಅದು ಕೊನೆಗೆ ಏನಾಯ್ತು ಅಂದ್ರೆ ಅವ್ರಿಗೆ ಬರಬಾರ್ದೆಲ್ಲ ಬಂದ್ಬಿಡ್ತು. ನಿಮ್ಗೆ ಹೇಳಿದೀನಿ ಇದು ಒಂದ್ಸಲ, ಬರಬಾರ್ದೆಲ್ಲ ಬಂದ್ಬಿಡ್ತು ಅವ್ರಿಗೆ. ಅವ್ರಿಗೆ ಪ್ರಾಣ ಉಳಿಸ್ಕೊಳ್ಳೋದೇ ತುಂಬ ದೊಡ್ಡ ಕಥೆ ಆಗೋಯ್ತು ಅವ್ರಿಗೆ. ಆ ಥರ ಆಗೋಯ್ತು. ತುಂಬ ಲಾಸ್ಟ್ ಟೈಮ್ಸ್ ಇದೆ ಇದು ನೋಡಕ್ಕೆ. ಸುಮ್ಮನೆ ಏನೋ ಮರದ ಥರ ಗೊಂಬೆಗಳಿದೆ ಅನ್ಕೊಂತಾರೆ. ಅದಾದ್ಮೇಲೆ ರಥಯಾತ್ರೆ ಮಾಡ್ತಾರೆ. ಅದೇ ರಥಯಾತ್ರೆ ಈಗ 7ನೇ ತಾರೀಕು. ಆ ರಥಯಾತ್ರೆ ಬರುವಾಗ ನಿಮ್ಗೆ ಹೇಳಿದ್ ನಾನು. ಆ ರಥಯಾತ್ರೆ ಜಗನ್ನಾಥ ರಥಯಾತ್ರೆ ಪುರಿನಲ್ಲಿ ನಡೆಯುತ್ತೆ. ಆವಾಗ 25 ಲಕ್ಷ ಜನ ಬರ್ತಾರೆ. ನಮ್ಮವರೆಲ್ಲ ಇಸ್ಕಾನ್ ಟೆಂಪಲ್ಸ್ ಅಲ್ಲಿ ಎಲ್ಲ ವರ್ಲ್ಡ್ ವೈಡಲ್ಲಿ ಬರ್ತಾರೆ ಅವಾಗ. ಯಾಕಂದ್ರೆ ಫಾರಿನರ್ಸ್ನ ಒಳಗಡೆ ಬಿಡಲ್ಲ. ಇವರ ಒಂದು ಕಲ್ಚರಲ್ಲಿ ಹಿಂದೂಗಳು ಬಿಟ್ಟು ಬೇರೆ ಯಾವ ಮತದವರು ಒಳಗಡೆ ಬರಬಾರ್ದು. ಗುರುವಾಯೂರಲ್ಲಿ ಯಾವ ಥರನೋ ಆ ಥರ ಇವರು. ಅದಕ್ಕೇನ್ ಮಾಡ್ತಾರೆ ಅಂದ್ರೆ ಇವರು ಆ ರಥಯಾತ್ರೆ ದಿನ ಬಂದ್ಬಿಡ್ತಾರೆ. ಅವಾಗ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ, ಅವರೇ ಬಂದ್ಬಿಡ್ತಾರಲ್ಲ. ಭಗವಂತ ಅದಕ್ಕೆ ಬರೋದು. ರಥಯಾತ್ರೆ ಅಂದ್ರೆ ಏನು ಅಂದ್ರೆ ಭಕ್ತರು ನೋಡೋದಕ್ಕೆ ಎಷ್ಟೋ ಜನ ಇದು ಅಭಕ್ತರು ಭಗವಂತ ನೋಡಕ್ ಬರಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ನಾನೇ ಬರ್ತೀರಪ್ಪ ವರ್ಷಕ್ಕೊಂದ್ಸಲ ಬಂದು ನಾನು ದರ್ಶನ ಕೊಡ್ತೀನಿ, ಆವಾಗಾದ್ರೂ ನೋಡ್ಕೊಂಡು ನಾನು ಅನುಗ್ರಹ ಪಡೀರಿ ಅಂತ ಒಂದು. ಎರಡನೇದು ಇನ್ನೊಂದೇನಂದ್ರೆ ಈ ಪುರಿ ಜಗನ್ನಾಥ ಅನ್ನೋದು ಬಂದು ಪ್ರಾಚೀನದಲ್ಲಿ ನಾವು ನೋಡ್ಬೇಕಾದ್ರೆ ಅದು ದ್ವಾರಕ. ಸೊ ದ್ವಾರಕದಿಂದ ಈ ಭಕ್ತರು ಏನ್ ಮಾಡ್ತಾರೆ, ವೃಂದಾವನಕ್ಕೆ ಎಳ್ಕೊಂಡು ಹೋಗ್ತಾರೆ. ಜಗನ್ನಾಥ ಬಲದೇವ ಸುಭದ್ರ ಸುದರ್ಶನ ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾರೆ. ರಥದಲ್ಲಿ ಕೂಡಿಸ್ಕೊಂಡು ಎಳ್ಕೊಂಡು ಹೋಗಿ ಗುಂಡಿಚ ಅಂತ ಒಂದು ದೇವಸ್ಥಾನ ಇದೆ. ಆ ಗುಂಡಿಚ ದೇವಸ್ಥಾನದಲ್ಲಿ ಇಲ್ಲಿಂದ ಅಲ್ಲಿ ಹೋಗೋದಿಕ್ಕೆ ಅದನ್ನೇ ರಥಯಾತ್ರೆ ಅಂತ ಹೇಳೋದು. ಆ ಗುಂಡಿಚ ಏನಂದ್ರೆ ವ್ರಜಭೂಮಿ, ವೃಂದಾವನ. ಈ ರಾಧಾರಾಣಿ ಈ ಗೋಪಿಯರೆಲ್ಲ ಇದಾರಲ್ಲ, ಅವ್ರಿಗೆ ತುಂಬಾ ದಿನ ಭಗವಂತ ಕೃಷ್ಣ ಕುರುಕ್ಷೇತ್ರಕ್ಕೆ ದ್ವಾರಕಕ್ಕೆ ಬಂದ್ಬಿಡ್ತಾರೆ. ವಾಪಸ್ಸೇ ಬರಲ್ಲ. ಬರ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಸಮಾಳಿಸ್ಕೊಂಡು ಇದ್ಬಿಡ್ತಾರೆ. ಅದಕ್ಕೇನ್ ಮಾಡ್ತಾರೆ, ನೀನ್ ಬರಲ್ಲ, ನಾವೇ ನಿನ್ನ ಎಳ್ಕೊಂಡು ಹೋಗ್ತೀರಿ ಅಂತ ಹೇಳ್ಬಿಟ್ಟು ರಥದಲ್ಲಿ ಕೂರಿಸ್ಕೊಂಡು ಎಳ್ಕೊಂಡು ಹೋಗೋದಿದೆ. ಅದೇ ಇದು ದೊಡ್ಡ ಸಂಭ್ರಮ. ಈ ಸಂಭ್ರಮನೇ ರಥಯಾತ್ರೆ ಅಂತ ಹೇಳೋದು. ಇದನ್ನ ನಾವು ಪ್ರಭುಪಾದರು ಏನ್ ಮಾಡಿದ್ರು ಅಂದ್ರೆ, ಪೂರಿನಲ್ಲಿ ಮಾತ್ರ ಮಾಡಿದ್ರೆ ಸಾಕಾಗಲ್ಲ, ಇಡೀ ಪ್ರಪಂಚದಲ್ಲೇ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಪಂಚದಲ್ಲಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಭಾರತ ದೇಶದಲ್ಲಿ ಈಗ ಇತ್ತೀಚೆಗೆ ಒಂದು 2 ವರ್ಷ ಹಿಂದೆ ಜಗನ್ನಾಥ್ ರಥಯಾತ್ರೆ ಯಾವಾಗ ಎಲ್ಲಿ ನಡೆಯುತ್ತೋ ಅದೇ ಡೇಟಲ್ಲಿ ನೀವೆಲ್ಲರೂ ಮಾಡಬೇಕು, ಬೇರೆ ಡೇಟಲ್ಲಿ ಮಾಡಬಾರ್ದು ಅಂತ ನಮ್ಮ ರೂಲ್ ತೊಗೊಂಡ್ಬಂದ್ಬಿಟ್ರು, ಕೋರ್ಟಲ್ಲಿ ಹಾಕ್ಬಿಟ್ರು. ಯಾಕಂದ್ರೆ ನಾವೇನ್ ಮಾಡಿದ್ರಿ, ಎಲ್ಲ ಟೈಮಲ್ಲಿ ಮಾಡ್ತಾ ಇದ್ರಿ. ಒಬ್ಬೊಬ್ಬರು ಒಂದೊಂದು ಡೇಟಲ್ಲಿ ಯಾವಾಗ ಅವಕಾಶ ಸಿಗುತ್ತೋ ಆವಾಗ ಆ ಥರ ಮಾಡುವಾಗ ಇವರು ರೂಲ್ ತೊಗೊಂಡ್ಬಂದ್ಬಿಟ್ರು. ಜಗನ್ನಾಥ ಬಲದೇವ ಸುಭದ್ರ ನೀವು ರಥಯಾತ್ರೆ ಮಾಡಬೇಕಾದ್ರೆ ಪುರಿನಲ್ಲಿ ಯಾವ ಡೇಟು ಆ ಡೇಟಲ್ಲೇ ನೀವು ಮಾಡಬೇಕು. 7ನೇ ತಾರೀಕು ಅದು ಬರೋ ತಿಂಗಳು. ಪುರಿಗೆ ಹೋಗದೆ ಇರೋರು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ. ಬೆಂಗಳೂರಿನಲ್ಲಿ ಶೇಷಾದ್ರಿಪುರಮಲ್ಲಿ ಮಾಡ್ತೀರಿ. ನೀವು ಬೇಕಾದ್ರೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. 7ನೇ ತಾರೀಕು ಏನು ಮಧ್ಯಾಹ್ನ ಅಷ್ಟೇ, ಮಧ್ಯಾಹ್ನ ಹೋಗ್ಬಿಟ್ಟು ರಾತ್ರಿ ನೈಟ್ ರಿಟರ್ನ್. ಜಗನ್ನಾಥ ಬಲದೇವ ಸುಭದ್ರ ಅದು ಒಂದು ನೀವು ದಿನ ಭಾಗವಹಿಸ್ಬಿಟ್ರೆ ಒಂದು ರಥಯಾತ್ರೆಗೆ 365 ದಿನ ನೀವು ಹಬ್ಬ ಇದು ಮಾಡ್ದಂಗೆ, ಸೇವೆ ಮಾಡ್ದಂಗೆ. 365 ದಿನ ಭಕ್ತಿ ಸೇವೆ ಮಾಡ್ದಂಗೆ. ಸೊ ಈ ರಥಯಾತ್ರೆ ಸ್ಟಾರ್ಟ್ ಆಗುವಾಗ ಏನಾಗುತ್ತೆ, ಗುಂಡಿಚಾ ಟೆಂಪಲ್ ಅಲ್ಲಿ 9 ದಿನ ಇರ್ತಾರೆ. ನೋಡ್ಕೊಳ್ಳಿ, ಇದೆಲ್ಲ ಮಾಡ್ತಾರೆ ನೋಡಿ, ಸಹನವಾಗಿ ಎಷ್ಟು ಭಕ್ತಿಯಿಂದ ಮಾಡ್ತಾರೆ. ನಾವಾಗಿದ್ರೆ ಮಾಡ್ತಾ ಇದ್ದೀರಾ, ಎಲ್ಲ ಮನೇಲಿ ಇಟ್ಕೊಂಡು ಮಾಡ್ಕೊಂಡು ಬಿಡಪ್ಪ ಏನಕ್ಕೆ ಅನ್ಕೊಂಡ್ಬಿಡ್ತೀರಿ. ಆದ್ರೆ ಅವ್ರು ಇದೆಲ್ಲ ಮಾಡ್ತಾರೆ. 9 ದಿನ ಅಲ್ಲೇ ಇರ್ತಾರೆ ಅವರು. 9 ದಿನ ಅಲ್ಲಿ ಇದ್ಕೊಂಡು ಆಮೇಲೆ ಉಲ್ಟಿ ಯಾತ್ರಾ ಅಂತ ಹೆಸರು. ನೆಕ್ಸ್ಟ್ ಅಲ್ಲಿಂದ ವಾಪಸ್ ಬರೋದು ಉಲ್ಟಿ ಯಾತ್ರಾ. ಅದೊಂದು ರಥಯಾತ್ರೆ. ಆಮೇಲೆ ವಾಪಸ್ ಬಂದು ಆಮೇಲೆ ಅವರು ಎಲ್ರಿಗೂ ದರ್ಶನ ಕೊಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಈ ತರ ಪ್ರತಿಯೊಂದು ಹಬ್ಬದಲ್ಲಿ ನೋಡಿ, ಇವಾಗ ಆ ಜಗನ್ನಾಥ ಪುರಿಗೆ ಹೊಟ್ಟೋಗ್ಬಿಟ್ಟೆ ನಾವು. ಅಲ್ಲಿ ಅಷ್ಟೊಂದು ಅಷ್ಟೊಂದು ಪ್ಯೂರಿಟಿ ಇದೆ ಅದರಲ್ಲಿ. ಹೇಳ್ಕೊಂತೆ ನಮ್ಮನ್ನ ಹಂಗೆ ಅಲ್ಲೇ ಪ್ರಯಾಣ ಮಾಡಿಸುತ್ತೆ ನಮಗೆ. ಜಗನ್ನಾಥನು ತುಂಬಾ ಮೆರ್ಸಿಫುಲ್, ಅವರು ತುಂಬಾ ಕರುಣೆ. ಇವಾಗ ನೀವು ಮೋದಿನೇ ನೋಡ್ಬೇಕಾಯ್ತು, ಮೊನ್ನೆ ಮೀಟಿಂಗ್ ಅಲ್ಲಿ ಜಗನ್ನಾಥ್ ಬಗ್ಗೆ ತುಂಬಾ ಹೇಳಿದ್ದಾರೆ ಅವರು. ಅವಾಗ ಜಗನ್ನಾಥ್ ಬಗ್ಗೆ ಚಾಂಟ್ ಮಾಡ್ತಾನೆ ಇರ್ತಾರೆ ಅವರು.
ಅಲ್ಲಿ ಒಂದು ದೊಡ್ಡ ಟ್ರಸ್ಟ್ ಇದಿದೆ, ನಿಧಿ. ಆ ನಿಧಿ ಕೀ ಬಂದು ಏನ್ ಮಾಡಿದ್ದಾರೆ, ಅಲ್ಲಿರೋರು ಸರ್ಕಾರ ಅವರು ಬೇರೆ ತಮಿಳ್ನಾಡು ಕಳಿಸ್ಬಿಟ್ಟಿದ್ದಾರೆ ಕೀನ. ಅದ್ರ ಬಗ್ಗೆ ಅವ್ರು ಹೇಳಿದ್ರು. ಈಗ ಅನಂತ ಪದ್ಮನಾಭದಲ್ಲಿ 2 ರೂಮ್ ಓಪನ್ ಮಾಡಿದ್ದಾರೆ, ಇನ್ನೊಂದು ರೂಮ್ ಓಪನ್ ಮಾಡಿಲ್ಲ. ಅದು ಓಪನ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತಂತೆ, ಅಲ್ಲೇ ದೊಡ್ಡ ಶರ್ಪನ ಅನಂತ ಶೇಷನ ಇದೆ ಅಂತ. ಅದಕ್ಕೆ ಯಾರು ತೆಗಿಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಇದೆಲ್ಲ ಏನು ಅಂದ್ರೆ, ಈ ನಿಧಿ ಆ ಕಾಲದಲ್ಲಿ ರಾಜರೆಲ್ಲ ರಾಜರ್ಷಿಗಳು, ದೊಡ್ಡ ದೊಡ್ಡ ಭಕ್ತರು, ಸಂತರು, ಇವಾಗಿರೋ ರಾಜಕೀಯ ನಾಯಕರಿರ್ತಾರಲ್ಲ ಅವರೆಲ್ಲ, ಅವರು ಬೇಕಾದಷ್ಟು ಹಣ ವಜ್ರ ವೈಡೂರೆಲ್ಲ ಕೊಟ್ಬಿಟ್ಟಿದ್ದಾರೆ. ಬೇರೆ ದೇಶದಲ್ಲಿ ಬರ್ತಾರೆ ಅಂತ ಭದ್ರ ಮಾಡಿರೋದು ಒಂದು ಕರೆಕ್ಟ್. ಆದ್ರೆ ಅದು ಒಂದು ಅವ್ರ ಹತ್ರ ಬೇಕಾದಷ್ಟು ಇತ್ತು, ಅವ್ರ ಹತ್ರ ಬೇಕಾದಷ್ಟು ಇತ್ತು. ಏನ್ ಮಾಡೋದು ನಾವು? ಆದ್ರೆ ಅಲ್ಲೊಂದು ಇಲ್ಲೊಂದು ಎಸ್ಟೇಟ್ ಓಪನ್ ಮಾಡಪ್ಪ, ಅಲ್ಲೊಂದು ಎಸ್ಟೇಟ್ ಓಪನ್ ಮಾಡಪ್ಪ, ಅಲ್ಲೊಂದು ಮಾಡಪ್ಪ, ಎಲ್ಲ ದೇಶದಲ್ಲಿ ಒಂದೊಂದು ಕಂಪನಿ ಓಪನ್ ಮಾಡಂತ ಅವ್ರೇನ್ ಮಾಡಿದ್ರು, ಎಲ್ಲ ಭಗವಂತನ ಸೇವೆಗೆ ಕೊಡು. ಯಾಕಂದ್ರೆ ಲೋಕ ಕಲ್ಯಾಣ ಆಗುತ್ತಲ್ಲ, ಎಲ್ಲರೂ ಬರ್ತಾರೆ ದೇವಸ್ಥಾನಕ್ಕೆ, ಎಲ್ಲರೂ ಟೆಂಪಲ್ ಡೆವಲಪ್ಮೆಂಟ್ ಮಾಡ್ಬೋದು. ಆಮೇಲೆ ಭಕ್ತಿ ಸೇವೆಗೆ ಏನೇನ್ ಬೇಕೋ ಅದೆಲ್ಲ ನಾವು ಸೌಕರ್ಯ ಮಾಡ್ಕೊಳ್ಬೋದು. ಇಲ್ಲ ಇಲ್ಲ, ದೇವ್ರು ಮಾಡ್ಕೊಂಡಿದಾರಲ್ಲ, ಅವರೇ ಆನಂದ ಪದ್ಮನಾಭ ಆದಿಶೇಷ ಇದು ನಾನು ಹೇಳೋದು ನಿಧಿ ಇರೋ ಜಾಗ. ನಿಧಿ ಇರೋ ಜಾಗ, ಭಗವಂತನ ದರ್ಶನ ಯಾವಾಗ್ಲೂ ಇರುತ್ತೆ. ಆ ನಿಧಿ ಇರೋ ಜಾಗ ಮಾತ್ರ ತೆಗೆದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಪ್ರಪಂಚದಲ್ಲಿ ಎಷ್ಟು ಸೊತ್ತು ಸಂಪತ್ತು ಸಮೃದ್ಧಿ ಇದೆಯೋ ಅದಕ್ಕೆ 100ರಷ್ಟು ಜಾಸ್ತಿ ಇದೆ ಅಂತ. ಅಲ್ಲಿ ಕೂಡ ಇತ್ತಲ್ಲ, ಅದು ಕೂಡ ಹೊರಟಾಕ್ಬಿಟ್ಟವ್ರೀಗ ಕೋಟೆ ಒಳಗೆ. ಇಲ್ಲ ಇಲ್ಲೇನಿಲ್ಲ, ಗೊತ್ತು, ಅದೇ ಟಿಪ್ಪು ಸುಲ್ತಾನ್ ಕೋಟೆ ಅದು. ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಅವ್ರು ಯಾರು ಮುಸ್ಲಿಮ್ಸ್ ಅವ್ರು ಬಂದು ಕೋಟೆ ಆಗಿ ಇಟ್ಕೊಂಡಿದ್ದು. ಅವಾಗ ನಮ್ಮ ಇದು ಮುಸ್ಲಿಮ್ಸ್ ರಾಜ್ಯ ಮಾಡ್ತಾ ಇದ್ದಾರೆ, ಪರಿಪಾಲನೆ ಮಾಡ್ತಾ ಇದ್ದಾರಲ್ಲ, ಆವಾಗ ಇದನ್ನ ಕೋಟೆ ಆಗಿ ಇಟ್ಕೊಂಡ್ರು ನಮ್ಮನ್ನ ಧ್ವಂಸ ಮಾಡೋದಕ್ಕೆ. ಅಲ್ಲಿ ಮೈಸೂರು ಶ್ರೀರಂಗಪಟ್ಟಣ ರಾಜಧಾನಿ. ಅವಾಗ ಮೈಸೂರು ಶ್ರೀರಂಗಪಟ್ಟಣ ಇದೆಯಲ್ಲ, ಅದು ರಾಜಧಾನಿ. ಏನ್ ಪ್ರಯೋಜನ ಇಲ್ಲಿ? ಏನಿದೆ ಅಲ್ಲಿ? ಏನಿಲ್ಲ ಅಲ್ಲಿ. ಬಂಗ್ಲಾ ತರ ಇದೆ ಅಷ್ಟು, ಏನಿಲ್ಲ. ಅದು ಬೇರೆ, ಇದು ಬೇರೆ. ನಾನು ಹೇಳೋದು ಬೇರೆ. ನಾನು ಹೇಳೋದು ನಿಮ್ಗೆ ಕೇರಳದಲ್ಲಿ ಇದು ಏನಿದು, ಇವ್ರು ರಾಜರು, ಇವರು ಧ್ವಂಸ ಮಾಡೋದಕ್ಕೆ, ನಾಶನ ಮಾಡೋದಕ್ಕೆ, ಭಕ್ತಿ ಸೇವೆ ಮಾಡೋದನ್ನ ನಿಲ್ಸೋದಕ್ಕೆ ಬಂದಿರೋ ಕ್ರೂರಿಗಳು ಇವರಲ್ಲ. ಇದು ತೆಲುಗುನಲ್ಲಿ ಏನೋ ಹೇಳ್ತಾರೆ కదా, ಏನೋ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಏನೋ జీడిపురుగులో ఏమో ಹೇಳ್ತಾರೆ ಅದನ್ನ. కోటమారమ్మ టెంపుల్ ఏంటి పెట్టి వాళ్ళు పూజ చేసే కదా పెట్టి వాళ్ళు ఉన్నప్పుడు లేదనుకుంటాను. నాకు తెలియదప్ప. కోటమారమ్మ గుడి అని ఇంకోటి తెలుసా మీకు? కాదు, మారియమ్మ అనే దేవుడే ಯಾವ ಶಾಸ್ತ್ರದಲ್ಲ లేదు, ಅದೇ చెప్తా ఉంటారు ಕథ. ಒಂದು ಶಕ್ತಿ ಆವೇಶ ಅವತಾರದು ಇರ್ಬೇಕು. ಶಕ್ತಿ ಅಂದ್ರೆ ದುರ್ಗಾದೇವಿ, ಅವ್ರ ಅವತಾರದಲ್ಲಿ ಇಲ್ಲ. ಈಗ ಕಾಳಿಕಾದೇವಿ ಹೇಳಿದ್ದಾರೆ, ಕಾಳಿಕಾದೇವಿಗೆ ಒಂದು ಇದ್ದ ಮಾಂಸ ಕೊಟ್ಟು ಇದ್ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಅವ್ರ ಅವತಾರನೂ ಇಲ್ಲ. ಅವರು ಶಕ್ತಿಪೀಠಗಳು ಇದೆಯಲ್ಲ, ಎಷ್ಟಿದೆ ಶಕ್ತಿಪೀಠಗಳು? ಇಲ್ಲ, ಜಾಸ್ತಿ ಇದೆ ಶಕ್ತಿಪೀಠಗಳು. 25-26 ಎಷ್ಟೋ ನನ್ಗೆ ಗೊತ್ತಿಲ್ಲ. ಅಷ್ಟು ಶಕ್ತಿಪೀಠಗಳಲ್ಲಿ ಇವರು ಯಾರು ಇಲ್ಲ. ಮಹಾನಮ್ಮ ಬಂದು ಗ್ರಾಮ ದೇವತೆ ಅಂತ ಇವ್ರು ಇಟ್ಕೊಂಡಿದ್ದಾರೆ ಅಷ್ಟೇ. ಗ್ರಾಮ ದೇವತೆ ಇವ್ರು ಇಟ್ಕೊಂಡಿದ್ದಾರೆ ಅಷ್ಟೇ. ಗ್ರಾಮದಲ್ಲಿ ಇರೋರು ಅವ್ರವ್ರು ಇಟ್ಕೊಂಡಿದ್ದಾರೆ ಅಂತ. ಬಟ್ ಅದರಿಂದ ಅದ್ರದ್ದು ಏನ್ ಮಾಹಿತಿನೇ ಇಲ್ಲ. ಆವಾಗಿಂದ ಇದೆ. ಅದ್ರ ನೀವ್ರು ಹೇಳ್ದಂಗೆ, ನೀವು ಬ್ರಿಟಿಷ್ ಇವ್ರು ಮುಸ್ಲಿಂ ಕಾಲದಲ್ಲಿ ಇಲ್ಲ. ಅದು ಅವಾಗ ಇಲ್ಲ ಅನ್ಕೊಂತೀನಿ. ಎಲ್ಲ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾ ಕಡೆ ಇದೆ. ಸೇಲಂ ಅಲ್ಲಿ 1 ವಾರ ರಜಾ ಕೊಡ್ತಾರೆ ಬಜಾರ್ಗೆ, ಮಾರಿಯಮ್ಮಂದು ಹಬ್ಬ ಬಂದ್ರೆ. ಬಟ್ ಯಾರು ಅಂತ ಗೊತ್ತಿಲ್ಲ. ಅವರು ಯಾವ್ದ್ರಲ್ಲಿ ಉಲ್ಲೇಖನ ಇಲ್ಲ, ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ. ಇವಾಗ ದುರ್ಗಾದೇವಿ ಅವತಾರನೇ ಎಲ್ಲಾ ಶಕ್ತಿಪೀಠಗಳು. ನೀವು ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ಮಧುರೈ ಮೀನಾಕ್ಷಿ, ಚಂಡಿ ಚಾಮುಂಡಿ, ಇವರೆಲ್ಲರೂ ದುರ್ಗಾದೇವಿ. ವೈಷ್ಣವಿ ದೇವಿ. ಆಮೇಲೆ ಅಸ್ಸಾಮಲ್ಲಿ ಒಂದಿದೆ ಗೊತ್ತಾ ನಿಮ್ಗೆ? ಒಂದು ದೊಡ್ಡ ದೇವಸ್ಥಾನ ಇದೆ ಅಸ್ಸಾಮಲ್ಲಿ, ಅದೇ ಹೆಸರು ಮರ್ತೋಗ್ಬಿಟ್ಟೆ ನಾನು. ಅದು ದುರ್ಗಾದೇವಿ ಇದೆ. ಅಲ್ಲ ಬೇರೆ. ಆಮೇಲೆ ಕಾಮಕಿ ಬೆಂಗಳೂರಲ್ಲಿ ಬನಶಂಕರೇಶ್ವರ ಅದು ಅವರು ದುರ್ಗಾದೇವಿದು ಅವರ ಎಕ್ಸ್ಪ್ಯಾನ್ಷನ್. ಬಟ್ ಇವ್ರು ಯಾರು ಅಂತ ಏನೂ ಇದೇ ಇಲ್ಲ. ಬಟ್ ತುಂಬಾ ವರ್ಷಗಳಿಂದ ಇದ್ದಾರೆ. ಬಟ್ ಏನು ಗೊತ್ತಿಲ್ಲ ಅವ್ರ ಬಗ್ಗೆ, ಏನು ಗೊತ್ತಿಲ್ಲ. ಅಲ್ಲೋದ್ರೆ ಎಲ್ಲ ಇದು ಆಗುತ್ತೆ, ಏನ್ ಕೇಳಿದ್ರೆ ಅದಾಗ್ಬಿಡುತ್ತೆ. ಯಾವ ಆಸೆನೂ ನಾವು ಎಲ್ಲ ಆಸೆ ನೆರವೇರಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಯಾಕಾಗುತ್ತೆ ಅಂದ್ರೆ ಆ ಸಮಯ ಬಂದಿರುತ್ತೆ, ಅದು ಕರೆಕ್ಟಾಗಿ ಅದು ನೆರವೇರ್ಬಿಡುತ್ತೆ, ಬೇರೆ ಏನಿಲ್ಲ. ಟೈಮ್ ಬರ್ಬೇಕು ಅನ್ನೋದು ಅದಕ್ಕೆ. ಏನ್ ಮಾಡಿದ್ರು ಟೈಮ್ ಬಂದ್ರೆ. ಸೊ ಈ ತರ ದೇವತೆಗಳನ್ನ ನಾವು ಸಂತೃಪ್ತಿ ಮಾಡೋದಕ್ಕೆ ಯಜ್ಞ ಮಾಡಬೇಕು. ಆ ಯಜ್ಞದಿಂದ ನಮ್ಗೇನಾಗುತ್ತೆ? ಮಳೆ ಬರುತ್ತೆ. ಮಳೆಯಿಂದ ಏನಾಗುತ್ತೆ? ಬೆಳೆ ಬರುತ್ತೆ. ಬೆಳೆಯಿಂದ ಬೆಳೆ ಬರ್ಬೇಕಂದ್ರೆ ನಾವೇನು ಹರೇ ಕೃಷ್ಣ.
ಸೊ ಸಂಕೀರ್ತನ ಯಜ್ಞ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 5 ಆಗೋಯ್ತಾ? ಆಗೋಯ್ತು. ರೈಟ್.